ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರ ರಾಮಚರಿತ ಮಾನಸ, ಅದರಲ್ಲಿ ಸುಂದರಕಾಂಡವನ್ನು ನಾವು ನೋಡ್ತಾ ಇದ್ದೀವಿ. ದ ಎಂಟೈರ್ ಸುಂದರಕಾಂಡ, ರಾಮಚರಿತ ಮಾನಸ ಅನ್ನುವಂತಹದ್ದು, ಇಟ್ ಈಸ್ ಆಕ್ಚುಲಿ ನರೇಟೆಡ್ ಬೈ ಲಾರ್ಡ್ ಶಿವ ಟು ಪಾರ್ವತಿ. ಸೊ ಅದನ್ನು ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು ನಮಗೆ ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಸೊ ದ ಬ್ಯೂಟಿ ಆಫ್ ದಿಸ್ ತುಳಸಿ ರಾಮಾಯಣ ಏನು ಅಂತಂದರೆ, ಇಟ್ ಈಸ್ ನರೇಟೆಡ್ ಬೈ ಲಾರ್ಡ್ ಶಿವ ಟು ಉಮಾ. ಸೊ ಒಂದು ಸಂದರ್ಭದಲ್ಲಿ ಇಲ್ಲಿ ಲಾರ್ಡ್ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾನೆ, ಜಾಸು ನಾಮ ಜಪಿ ಸುನುಹು ಭವಾನಿ ಭವ ಬಂಧನ ಸಟಹಿ ನರಜ್ಞಾನಿ ತಾಸು ದೂತ್ ಕಿ ಬಂದ ತರು ಆವ ಪ್ರಭು ಕಾರಜ ಲಗಿ ಕಪಿಹಿ ಬಂದವ. ಶಿವ ಪಾರ್ವತಿ ಹೇಳ್ತಾ ಇದ್ದಾನೆ, ಹೇ ಭವಾನಿ, ಹೇ ಉಮಾ, ಎಷ್ಟು ಆಶ್ಚರ್ಯ ನೋಡು, ನಾ ಹೇಳೋದನ್ನ ನೀನು ಕೇಳಿಸ್ಕೋ, ಎಷ್ಟು ಆಶ್ಚರ್ಯ ಪಡ್ತೀಯ ನೀನು. ಯಾಕೆ ಅಂತಂದರೆ, ಮೋಕ್ಷವನ್ನು ಅಪೇಕ್ಷಿಸಿದಂತಹ ಜ್ಞಾನಿಗಳು, ಸಾಧಕರುಗಳು, ಅವರು ಮೋಕ್ಷ ನನಗೆ ಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ಈ ಸಾಧಕರುಗಳು ಅಥವಾ ಜ್ಞಾನಿಗಳು ಮಾಡಬೇಕಾಗಿರುವಂತಹದ್ದು ಏನು ಅಂತಂದರೆ, ದಿಸ್ ಹುಟ್ಟು ಸಾವುಗಳ ಬಂಧನ, ಆ ಒಂದು ಸರಪಳಿ ಏನಿದೆ, ಇಟ್ ಈಸ್ ಕಾಲ್ಡ್ ದಿ ಪಾಶ. ಸೊ ಹುಟ್ಟು ಸಾವುಗಳ ಈ ಒಂದು ಪಾಶ, ಈ ಒಂದು ಸರಪಳಿಯನ್ನು ಅವರು ಕತ್ತರಿಸಿ ಹಾಕೋಬೇಕಾಗತ್ತೆ. ಆ ನಂತರದಲ್ಲಿ ಮೋಕ್ಷದ ವಿಚಾರ. ಸೊ ಮೋಕ್ಷವನ್ನು ಅಪೇಕ್ಷೆ ಪಡ್ತಾ ಇರುವಂತಹ ಜ್ಞಾನಿಗಳು ತಮ್ಮ ಸಾಧನೆಯ ಜೊತೆಗೆ ತಮ್ಮ ಹುಟ್ಟು ಸಾವಿನ ಆ ಒಂದು ಸರಪಳಿಯನ್ನು ಕತ್ತರಿಸಿ ಹಾಕೊಳ್ಳುವಂತಹದ್ದು ಕೂಡ ಒಂದು ಸಾಧನೆ. ಅದನ್ನು ಕೂಡ ಅವ್ರು ಮಾಡಬೇಕಾಗತ್ತೆ. ಸೊ ಈ ಒಂದು ಹುಟ್ಟು ಸಾವುಗಳ ಬಂಧನವನ್ನು ಕತ್ತರಿಸಿ ಹಾಕೊಳ್ಳೋದು ಅಂತ ಏನು ಹೇಳ್ತಾ ಇದ್ರೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಸಾಧನ. ಸೊ ಇಟ್ ಈಸ್ ಆಲ್ಸೋ ಎ ಸ್ಪಿರಿಚುವಲ್ ಪ್ರಾಕ್ಟೀಸ್. ಮತ್ತು ಇಂತಹ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಈ ಸಾಧಕರುಗಳು ಅಥವಾ ಜ್ಞಾನಿಗಳು, ನಮಗೆ ಮೋಕ್ಷ ಬೇಕು, ಇನ್ನು ಮುಂದೆ ನಮಗೆ ಜನ್ಮ ಬೇಡ, ನಾವಿನ್ನು ಈ ಒಂದು ಸಂಸಾರಕ್ಕೆ ಬರಬಾರ್ದು, ಸಾಕು ಇನ್ನು ಭವಸಾಗರ, ಇನ್ನು ನಮಗೆ ಬೇಕಾಗಿರುವಂಥದ್ದು ಕೇವಲ ಮೋಕ್ಷ, ಹೀಗೆ ಅವರು ಡಿಸೈಡ್ ಮಾಡಿ ಈ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಥವಾ ಸಾಧನೆಯನ್ನು ಅವ್ರು ಮಾಡ್ತಾ ಇರಬೇಕಾದ್ರೆ, ಅಲಾಂಗ್ ವಿತ್ ದಿಸ್ ಸಾಧನೆ ಅವರು ಮೋಕ್ಷವನ್ನು ಗಳಿಸ್ಕೋಬೇಕಾದ್ರೆ ಮುಖ್ಯವಾಗಿ ಅವರು ಬಹಳ ನಿರಂತರವಾಗಿ ಯಾರ ನಾಮವನ್ನು ಅವರು ಜಪಿಸ್ತಾ ಇದ್ರು, ಮೋಕ್ಷದ ಅಪೇಕ್ಷೆಯ ಕಾರಣದಿಂದ ಯಾವ ಭಗವಂತನ ನಾಮವನ್ನು ಅವರು ನಿರಂತರವಾಗಿ ಜಪ ಮಾಡ್ತಾ ಇದ್ರು, ನನಗೆ ಮೋಕ್ಷ ಬೇಕು, ಈ ಒಂದು ಸಂಸಾರ ಬೇಡ, ಹುಟ್ಟು ಸಾವು ಸಾಕು ನನಗೆ ಇನ್ನು ಅಂತ ಹೇಳಿ ಏನೋ ಒಂದು ಸಾಧನೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾವ ಭಗವಂತನ ನಾಮವನ್ನು ಅವರು ಸ್ಮರಣೆ ಮಾಡ್ತಾ ಇದ್ರು, ಅಂತಹ ಪರಮಾತ್ಮನ ದೂತ ಈ ಹನುಮಂತ. ಇವನು ಸಾಮಾನ್ಯ ಅಲ್ಲ. ದಿಸ್ ಕಪಿ ಇಸ್ ನಾಟ್ ಆರ್ಡಿನರಿ ಮಂಕಿ. He is the Paramadhuta. He is the greatest devotee of that Bhagavanta who grants moksha.
ಸೊ ಲಕ್ಷಾಂತರ ಜೀವಿಗಳಿಗೆ ಬಿಡುಗಡೆ ಭಾಗ್ಯ ಕರುಣಿಸುವಂತಹ ಕಾರುಣ್ಯ ಮೂರ್ತಿ ದಟ್ ಪರಮಾತ್ಮ, ಅಂತಹ ಪರಮಾತ್ಮನ ಪರಮ ಭಕ್ತನನ್ನ ಇಲ್ಲಿ ರಾಕ್ಷಸರು ಬಂಧಿಸಿ ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಅದನ್ನು ನಾವಿಬ್ರು ಇಲ್ಲಿ ನೋಡ್ತಾ ಇದ್ದೀವಿ. ಎಷ್ಟು ಆಶ್ಚರ್ಯ ಇದು ನಂಬೋದಕ್ಕೆ ಸಾಧ್ಯನಾ ಅಂತ ಪಾರ್ವತಿಗೆ ಲಾರ್ಡ್ ಶಿವ ಹೇಳ್ತಾ ಇದ್ದಾನೆ. ಸೊ ಇನ್ ಎ ವೇ ಹಿ ಈಸ್ ಪ್ರೈಸಿಂಗ್ ಲಾರ್ಡ್ ರಾಮ ಅಂಡ್ ಅಟ್ ದ ಸೇಮ್ ಟೈಮ್ ದಿ ಡಿವೋಟಿ ಆಫ್ ದಿ ರಾಮ, ದಟ್ ಈಸ್ ಹನುಮಂತ, ಅವನ ಸಾಧನೆ ಮತ್ತು ಅವನ ಬಲ. ಹಿ ಸಚ್ ಎ ಗ್ರೇಟ್ ವಾರಿಯರ್, ಅವನೊಬ್ಬ ಶೂರ. ಅಂತಹ ಅವನನ್ನು ಬಂಧನದಕ್ಕೆ ಒಳಪಡಿಸೋದಕ್ಕೆ ಸಾಧ್ಯವಾ? ನನಗಂತೂ ಆಶ್ಚರ್ಯ ಆಗ್ತದೆ. ಅದನ್ನು ನಾನು ನೋಡ್ತಾ ಇದ್ದೀನಿ, ನಾನು ನಿನಗೆ ಹೇಳ್ತಾ ಇದ್ದೀನಿ ಪಾರ್ವತಿ, ಇದು ಎಷ್ಟು ಆಶ್ಚರ್ಯ ಇಲ್ವಾ? ಇಂತಹ ಪರಮಭಕ್ತನನ್ನು ನಿಜವಾಗ್ಲೂ ಬಂಧನಕ್ಕೆ ಒಳಪಡಿಸುವಂತಹದ್ದು ಸಾಧ್ಯವಾ? ಏನು ವಿಚಿತ್ರವನ್ನು ನಾನು ನೋಡ್ತಾ ಇದ್ದೀನಿ. ಸೊ ಹೀಗೆ ದಿಸ್ ಸ್ಟೋರಿ ಈಸ್ ನರೇಟೆಡ್ ಬೈ ಲಾರ್ಡ್ ಶಿವ ಟು ಪಾರ್ವತಿ. ಸೊ ಯಾರಿಗೂ ಕೂಡ ದಿ ಸುಪ್ರೀಂ ಲಾರ್ಡ್ ರಾಮ, ಆ ರಾಮನ ಭಕ್ತ ಈ ಹನುಮಂತನನ್ನು ಬಂಧಿಸುವಂತಹ ಶಕ್ತಿ ಯಾರಿಗೂ ಇಲ್ಲ. ಸೊ ಇಲ್ಲಿ ಏನು ನಡೀತಾ ಇದೆ, ನಾವೇನು ನೋಡ್ತಾ ಇದ್ದೀವಿ, ಇಟ್ ಈಸ್ ಓನ್ಲಿ ಎ ಡ್ರಾಮಾ, ಇಟ್ ಈಸ್ ಎ ಲೀಲಾ. ಇಲ್ಲಿ ಒಂದು ದೊಡ್ಡ ಮಹಿಮೆ ನಡೆಯುತ್ತೆ. ಆ ಮಹಿಮೆಯ ಪೂರ್ವಭಾವಿಯಾಗಿ ನಾವು ಈ ಕೆಲವು ಪ್ರಸಂಗಗಳನ್ನು ನೋಡ್ತಾ ಇದ್ದೀವಿ. ಹೀಗೆ ಲಾರ್ಡ್ ಶಿವ ಪಾರ್ವತಿಗೆ ಇವೆಲ್ಲವನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಹನುಮಂತ ತಾನು ಬಂಧಿತನಾಗಿದ್ದೀನಿ ಅಂತ ಏನು ನಾವು ಅವನನ್ನು ಆ ರೀತಿಯಲ್ಲಿ ನೋಡ್ತಾ ಇದ್ದೀವಿ, ಇಟ್ ಈಸ್ ಓನ್ಲಿ ಎ ಡ್ರಾಮಾ. ಯಾಕೆಂತಂದರೆ ಹನುಮಂತನನ್ನು ಬಂಧಿಸೋದಕ್ಕೆ ಸಾಧ್ಯವೇ ಇಲ್ಲ, ಮತ್ತು ಯಾರಿಗೂ ಕೂಡ ಅಷ್ಟು ಶಕ್ತಿ ಇಲ್ಲ. ಹನುಮಂತನನ್ನು ಬಂಧಿಸೋದು ಅಂತಂದರೆ ಅಷ್ಟು ಸುಲಭನಾ? ಫಸ್ಟ್ ಆಫ್ ಆಲ್ ದಿಸ್ ಹನುಮಂತ ಹಿ ಹಿಮ್ಸೆಲ್ಫ್ ಈಸ್ ವೆರಿ ವೆರಿ ಶೂರ, ಬಲವಾನ್. ಜೊತೆಗೆ he has got the divine grace and protection of Lord Rama, the supreme being. ಸಾಕ್ಷಾತ್ ರಾಮ, ಅವನ ಒಂದು ರಕ್ಷಣೆ ಇದೆ. ಮತ್ತು ಆ ರಾಮ ಯಾರು? ಲಕ್ಷಾಂತರ ಜೀವಿಗಳಿಗೆ ಮೋಕ್ಷವನ್ನು ಕರುಣಿಸುವಂತಹ ಕಾರುಣ್ಯ ಮೂರ್ತಿ. ಎಷ್ಟೋ ಜನಗಳಿಗೆ ಅವನು ಬಂಧನದಿಂದ ಬಿಡುಗಡೆಗೆ, ಮೋಕ್ಷ ಅಂತಂದ್ರೆ ಅದೇ ತಾನೆ ಬಿಡುಗಡೆ. ಸೊ ಎಷ್ಟೋ ಲಕ್ಷಾಂತರ ಜೀವಿಗಳಿಗೆ ಬಿಡುಗಡೆಯನ್ನು ಕೊಡ್ತಾನೆ ರಾಮ. ಅಂತಹ ಶ್ರೀರಾಮನ ಪರಮಭಕ್ತ ಈ ಹನುಮಂತ, ಇವನಿಗೆ ಬಂಧನ ಉಂಟಾ? ಇದು ಸಾಧ್ಯವಾ? ಹೀ ಈಸ್ ಎವರ್ ಫ್ರೀ. ಹಾಗಾದ್ರೆ ಇಲ್ಲಿ ಏನು ನೋಡ್ತಾ ಇದ್ದೀವಿ? ಇಟ್ ಈಸ್ ಓನ್ಲಿ ಎ ಲೀಲಾ. ಇಲ್ಲಿ ಒಂದು ದೊಡ್ಡ ನಾಟಕ ನಡೀತಾ ಇದೆ. ಮುಂದೆ ಒಂದು ಘನವಾದ ಮಹಿಮೆ ಕೂಡ ಇಲ್ಲಿ ನಡೆಯುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಇಲ್ಲಿ ಒಂದು ಸ್ಟೇಜ್ ರೆಡಿ ಆಗ್ತಾ ಇದೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ನಾನು ನಿನಗೆ ಅದನ್ನು ಹೇಳ್ತಾ ಇದ್ದೀನಿ ಭವಾನಿ. ಹೀಗೆ ಲಾರ್ಡ್ ಶಿವ ಈಸ್ ನರೇಟಿಂಗ್ ದಿಸ್ ಟು ಪಾರ್ವತಿ. ಸೊ ಮತ್ತಿಲ್ಲಿ ಹನುಮಂತನ ಬಂಧನಕ್ಕೆ ಒಳಗಾಗಿರುವಂತಹದ್ದನ್ನು ನಾಟಕ, ಇಟ್ಸ್ ಎ ಡ್ರಾಮಾ, ಇಟ್ ಈಸ್ ನಾಟ್ ರಿಯಲ್, ಹಿ ಈಸ್ ಜಸ್ಟ್ ಆ್ಯಕ್ಟಿಂಗ್. ಇದೊಂದು ಲೀಲೆ. ಯಾಕೆ ಆ ರೀತಿ ಹೇಳಿದ್ದಾರೆ? ಯಾಕೆ ಅಂತಂದರೆ ದಿಸ್ ಹನುಮಂತ ಮೇಘನಾಥ ಉಪಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ಶರಣಾಗಿ ಲಾರ್ಡ್ ಬ್ರಹ್ಮನಿಗೆ ಗೌರವವನ್ನು ಕೊಡಬೇಕು. ಯಾಕೆ ಅಂತಂದರೆ ಬ್ರಹ್ಮನೇ ಹನುಮಂತನಿಗೆ ಒಮ್ಮೆ ಒಂದು ವರವನ್ನು ಕೊಟ್ಟಿದ್ದಾನೆ. ಹನುಮಂತ, ನಿನಗೆ ಯಾವ ಅಸ್ತ್ರಶಸ್ತ್ರಗಳು ತಾಕದಿಲ್ಲ, ಯಾವ ಅಸ್ತ್ರಶಸ್ತ್ರಗಳಿಗೂ ನಿನ್ನನ್ನು ಕಟ್ಟಾಕುವಂತಹ ಶಕ್ತಿ ಇಲ್ಲ, ಅವುಗಳು ನಿನಗೆ ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಂತಹ ವರವನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಲಾರ್ಡ್ ಬ್ರಹ್ಮ ಹನುಮಂತನಿಗೆ ಈಗಾಗಲೇ ಅಷ್ಟು ದೊಡ್ಡ ವರವನ್ನು ಕೊಟ್ಟಿದ್ದಾನೆ. ಸೊ ಯಾವ ಅಸ್ತ್ರ, ಯಾವ ಶಸ್ತ್ರ ಅಂತದ ಮೇಲೆ ಈವನ್ ದಟ್ ಬ್ರಹ್ಮಾಸ್ತ್ರ ಇಟ್ ಕೆನಾಟ್ ಬೈಂಡ್ ಹನುಮಂತ ಅಕಾರ್ಡಿಂಗ್ ಟು ದಿ ವರ ಆಫ್ ಬ್ರಹ್ಮ. ಬಟ್ ಇಲ್ಲಿ ಹನುಮಂತ ಏನಾದ್ರೂ ನನಗೆ ಸಾಕ್ಷಾತ್ ಬ್ರಹ್ಮನ ವರ ಇದೆ, ಪ್ರೊಟೆಕ್ಷನ್ ಇದೆ, ಸೊ ನನಗೆ ಈ ನಿನ್ನ ಅಸ್ತ್ರ ಏನೂ ಮಾಡೋದಿಲ್ಲ ಅಂತ ಹೇಳಿ ಅಸ್ತ್ರವನ್ನು ಅವನು ಎದುರಿಸಬಹುದಾಗಿತ್ತು ಹನುಮಂತ. ಬಟ್ ಅವನು ಆ ರೀತಿ ಮಾಡಲಿಲ್ಲ. ಹಿ ಈಸ್ ಅ ವೆರಿ ವಿನಯವಂತ, ಹಿ ಈಸ್ ಅ ಮೇಧಾವಿ.
ಅವನು ಎಲ್ಲವನ್ನ ಲೆಕ್ಕಾಚಾರ ಹಾಕಿದ್ದಾನೆ ಹನುಮಂತ. ಸೊ ಇಲ್ಲಿ ಯಾವ ರೀತಿ ಯುದ್ಧ ಆಗಬೇಕು, ಮುಂದೆ ಏನೇನಾಗಬೇಕು ಎಲ್ಲವನ್ನ ಚೆನ್ನಾಗಿ ಅವನು ಲೆಕ್ಕ ಹಾಕಿದ್ದಾನೆ. ಸೊ ಅದರಂತೆ, ಅದರ ಪ್ರಕಾರ ತಾನು ಯಾವ ರೀತಿ ಕಲ್ಪನೆ ಮಾಡಿಕೊಂಡಿದ್ದ ಅದರ ಪ್ರಕಾರನೇ ಎಲ್ಲ ನಡೀತಾ ಇದೆ. ಸೊ ಈಗ ಇಲ್ಲಿ ಮೇಘನಾಥ ಬ್ರಹ್ಮಾಸ್ತ್ರವನ್ನು ಯೂಸ್ ಮಾಡಿದ್ದಾನೆ. ಬ್ರಹ್ಮಾಸ್ತ್ರವನ್ನು ಯೂಸ್ ಮಾಡಿದಾಗ ಅವನು ಬ್ರಹ್ಮಾಸ್ತ್ರಕ್ಕೆ ಒಳಗಾಗದೆ ಹೋದರೆ, ಅಸ್ತ್ರದ ಪಾಶಕ್ಕೆ ಅವನು ಸಿಕ್ಕಾಕೊಳ್ಳದೆ ಹೋದರೆ ಲಾರ್ಡ್ ಬ್ರಹ್ಮನಿಗೆ ಅಗೌರವ ತೋರಿಸಿದಂಗೆ. ಸೊ ಇಟ್ಸ್ ಎ ಡಿಸ್ರೆಸ್ಪೆಕ್ಟ್ ಟು ಲಾರ್ಡ್ ಬ್ರಹ್ಮ. ಸೊ ಲೆಟ್ ಮಿ ನಾಟ್ ಡೂ ದಟ್, ಲೆಟ್ ಮಿ ನಾಟ್ ಡಿಸ್ರೆಸ್ಪೆಕ್ಟ್ ಲಾರ್ಡ್ ಬ್ರಹ್ಮ. ಸೊ ಹೀಗೆ ಹನುಮಂತ ಏನು ಮಾಡ್ತಾನೆ, ಲಾರ್ಡ್ ಬ್ರಹ್ಮನಿಗೆ ಗೌರವ ಕೊಡಬೇಕು. ಹಿ ಈಸ್ ಅ ಪೂಜನೀಯ. ಹಾಗಾಗಿ ಬ್ರಹ್ಮನಿಗೆ ಗೌರವ ಕೊಡಬೇಕು ಅಂತ ಹೇಳಿ ಬ್ರಹ್ಮಾಸ್ತ್ರಕ್ಕೆ ನಾನು ಶರಣಾಗ್ತಾ ಇದ್ದೀನಿ ಅಂತ ಹೇಳಿ ಸ್ವಯಂ ಪ್ರೇರಿತನಾಗಿ ಬಂಧನಕ್ಕೆ ಒಳಗಾಗಿದ್ದಾನೆ. ಸೊ ಎರಡನೇದು ಮತ್ತೊಂದು ಉದ್ದೇಶ ಏನು ಅಂತಂದರೆ, ಬಂಧನಕ್ಕೆ ಒಳಗಾದಂತೆ ಇಲ್ಲಿ ನಾಟಕ ಆಡಿ ಆ ನಂತರದಲ್ಲಿ ಹನುಮಂತನನ್ನು ಬಂಧಿಸಿ ಅವರೆಲ್ಲರೂ ಆ ರಾಕ್ಷಸರು ಮತ್ತು ಮೇಘನಾಥ ಇವರೆಲ್ಲ ಅವನನ್ನು ರಾವಣನ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಆಗ ರಾವಣನ ಜೊತೆ ಒಂದು ನೇರ ಸಂವಾದ ಮಾಡೋದಕ್ಕೆ ಒಂದು ಅವಕಾಶ ಕೂಡ ಸಿಗುತ್ತೆ. ಸೊ ಲೆಟ್ ಮಿ ನಾಟ್ ಮಿಸ್ ದಟ್ ಆಪರ್ಚುನಿಟಿ. ದಿಸ್ ಈಸ್ ಅನದರ್ ಥಿಂಕಿಂಗ್ ಆಫ್ ಹನುಮಂತ. ಸೊ ಹೀಗಾಗಿ ಹನುಮಂತ ಬಂಧನಕ್ಕೆ ಒಳಗಾದಂತೆ ನಾಟಕ ಆಡ್ತಾನೆ. ಸೊ ಬ್ರಹ್ಮಾಸ್ತ್ರವನ್ನು ಯೂಸ್ ಮಾಡಿರುವಂತಹ ಮೇಘನಾಥ ಅವನಿಗೆ ಗೊತ್ತಿಲ್ಲ ಇದೊಂದು ನಾಟಕ ಅಂತ ಹೇಳಿ. ಸೊ ಬ್ರಹ್ಮಾಸ್ತ್ರ ಬಂದು ತಗುಲಿದಾಗ ಹನುಮಂತ ಮರದ ಮೇಲ್ಗಡೆ ಕುಳಿತಿರ್ತಾನೆ ಆ ಸಂದರ್ಭದಲ್ಲಿ. ಸೊ ಬ್ರಹ್ಮಾಸ್ತ್ರ ಬಂದು ತಗುಲಿದಾಗ ಒಂದು ಬ್ರಹ್ಮನಿಗೆ ರೆಸ್ಪೆಕ್ಟ್ ಕೊಡಬೇಕು ಮತ್ತು ಒಂದು ನಾಟಕ ಕೂಡ ಆಡಬೇಕು. ಹಾಗಾಗಿ ಆ ಮರದ ತುದಿನಲ್ಲಿ ಮೇಲ್ಗಡೆ ಕೂತಿರ್ತಾನೆ, ಅಲ್ಲಿಂದ ಕೆಳಗಡೆ ಬೀಳ್ತಾನೆ ಅವನು. ಆ ಬಿದ್ದಾಗ ಕೂಡ ರಾವಣ ಮತ್ತೊಂದು ಸೇನೆಯನ್ನು ಕಳಿಸಿರ್ತಾನೆ. ಯಾಕೆ ಅಂತಂದರೆ ಎಲ್ಲರೂ ಹತರಾಗಿ ಹೋಗಿದ್ದಾರೆ. ಈಗ ಉಳ್ಕೊಂಡಿರುವಂತಹದ್ದು ಕೇವಲ ಮೇಘನಾಥ. ಯಾಕೆಂತಂದರೆ ಮೇಘನಾಥನಿಗೆ ಕೂಡ ಹನುಮಂತ ಬಹಳ ದೊಡ್ಡ ಪ್ರಹಾರವನ್ನು ಮಾಡಿದ್ದಾನೆ. ಹನುಮಂತ ಗುದ್ದಿದ ರಭಸಕ್ಕೆ ದಿಸ್ ಮೇಘನಾಥ ಜ್ಞಾನ ತಪ್ಪಿ ಪ್ರಜ್ಞೆ ಕಳ್ಕೊಂಡು ಬಿದ್ದಿದ್ದಾನೆ. ಸೊ ಮೇಘನಾಥ ಕೂಡ ನೆಲಕ್ಕೆ ಒರಗಿದ್ದಾನೆ ಎನ್ನುವಂತಹ ಸುದ್ದಿ ರಾವಣನಿಗೆ ಗೊತ್ತಾಗತ್ತೆ. ಸೊ ರಾವಣ ಹೆಚ್ಚು ತಡ ಮಾಡಲಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಒಬ್ಬ ಮಗ ಅಕ್ಷಕುಮಾರ ಅವನು ಹನುಮಂತನ ಜೊತೆ ಯುದ್ಧ ಮಾಡಕ್ಕೆ ಹೋಗಿ ಅವನು ಕೂಡ ಸಂಹಾರ ಆಗಿದ್ದಾನೆ, ಮರಣ ಹೊಂದಿದ್ದಾನೆ. ಈಗ ಮೇಘನಾಥ. ಸೊ ಮೇಘನಾಥನನ್ನು ಕಳ್ಕೋಬಾರ್ದು ರಾವಣ. ಸೊ ಹಾಗಾಗಿ ಕೂಡಲೇ ಮತ್ತೆ ಇನ್ನೊಂದು ಅನಾಹುತ ನಡೆಯೋದಕ್ಕೆ ಮುಂಚೆ ಹನುಮಂತನ ವಿರುದ್ಧ ಯುದ್ಧ ಮಾಡಬೇಕು ಅಂತ ಹೇಳಿ ಮತ್ತೊಂದು ದೊಡ್ಡ ಸೈನ್ಯವನ್ನು ಕಳಿಸಿರ್ತಾನೆ. ಸೊ ಆ ಸೈನ್ಯ ಕೂಡ ಇಲ್ಲಿ ಅಶೋಕವನಕ್ಕೆ ಬಂದು ಹನುಮಂತನ ಎದುರು ಯುದ್ಧ ಮಾಡಕ್ಕೆ ನಿಂತಿರುವಂತಹ ಆ ಸಂದರ್ಭದಲ್ಲಿ ಮೇಘನಾಥ ಬ್ರಹ್ಮಾಸ್ತ್ರವನ್ನು ಯೂಸ್ ಮಾಡಿದ್ದಾನೆ, ಪ್ರಯೋಗ ಮಾಡಿದ್ದಾನೆ. ಸೊ ಎಲ್ಲ ಹನುಮಂತ ಎಣಿಸಿದಂತೆ ನಡೀತಾ ಇದೆ. ಒಂದು ದೊಡ್ಡ ರಾಕ್ಷಸ ಸೇನೆ ಆ ಮರದ ಕೆಳಗಡೆ ಬಂದು ಎಲ್ಲ ಜಮಾಯಿಸಿದ್ದಾರೆ. ಆ ದೊಡ್ಡ ರಾಕ್ಷಸ ಸೇನೆ ಬ್ರಹ್ಮಾಸ್ತ್ರ ಕೂಡ ಬಂದು ತಗಲಿದೆ. ಈಗ ಹನುಮಂತ ಯೋಚನೆ ಮಾಡ್ತಾನೆ, ಸೊ ದಿಸ್ ಈಸ್ ದಿ ಪರ್ಫೆಕ್ಟ್ ಟೈಮ್ ಟು ಕಿಲ್ ಅನದರ್ ಸೆಟ್ ಆಫ್ ರಾಕ್ಷಸಾಸ್. ಸೊ ಅವನೇನು ಮಾಡ್ತಾನೆ, ಆ ಬ್ರಹ್ಮಾಸ್ತ್ರ ತಗಲಿ ಕೆಳಗೆ ಬೀಳುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ತನ್ನ ದೇಹವನ್ನು ಬಹಳ ದೊಡ್ಡದಾಗಿ ಹಿಗ್ಗಿಸ್ಕೋತಾನೆ. ಸೊ ದಟ್ ದ ಎಂಟೈರ್ ಸೇನಾ ಆ ದೇಹದ ಅಡಿನಲ್ಲಿ ಸಿಕ್ಕಾಕೋಬೇಕು. ಸೊ ಆ ರೀತಿ ತನ್ನ ದೇಹವನ್ನು ಪರ್ವತಾಕಾರವಾಗಿ ಬೆಳೆಸ್ಕೊಂಡು ಆ ಮೇಲ್ಗಡೆಯಿಂದ ಕೆಳಗಡೆ ಬೀಳ್ಬೇಕಾದ್ರೆ ಬಹಳ ರಭಸವಾಗಿ ಬೀಳ್ತಾನೆ. ಸೊ ಅಲ್ಲಿ ಯಾರೊಬ್ಬರು ಕೂಡ ತಪ್ಪಿಸ್ಕೋಬಾರ್ದು, ಎಲ್ಲರೂ ನಾಶ ಹೊಂದಬೇಕು ಅಲ್ಲಿ ಸೇರಿರುವಂತಹ ರಾಕ್ಷಸರು. ಸೊ ದಿಸ್ ಈಸ್ ದಿ ಪ್ಲ್ಯಾನ್ ಆಫ್ ಹನುಮಂತ. ಈ ರೀತಿ ಅವನು ಎಲ್ಲವನ್ನ ಲೆಕ್ಕಾಚಾರ ಹಾಕಿ ಬ್ರಹ್ಮಾಸ್ತ್ರ ಬಂದು ತಗಲಿದ ಕೂಡಲೇ ಮೇಲ್ಗಡೆಯಿಂದ ಕೆಳಗಡೆ ಅಪ್ಪಳಿಸಿ ಅವರುಗಳ ಮೇಲೆ ಬಿದ್ದಾಗ ಅಲ್ಲಿರುವಂತಹ ಅಷ್ಟು ರಾಕ್ಷಸರು ಸತ್ತೋಗ್ತಾರೆ. ಎಲ್ಲೋ ಕೆಲವರು ಸ್ವಲ್ಪ ದೂರದಲ್ಲಿರೋರು ಉಳ್ಕೋತಾರೆ ಮತ್ತು ಮೇಘನಾಥ ಅಲ್ಲಿ ಇದನ್ನೆಲ್ಲವನ್ನು ನೋಡ್ತಾನೆ. ಸೊ ಮೇಘನಾಥ ಹಿ ಥಿಂಕ್ಸ್ ದಟ್ ಹನುಮಂತ ಬ್ರಹ್ಮಾಸ್ತ್ರಕ್ಕೆ ಒಳಗಾಗಿದ್ದಾನೆ, ಅವನಿಗ ಕೆಳಗಡೆ ಬಿದ್ದಿದ್ದಾನೆ, ಪ್ರಜ್ಞೆ ಕಳ್ಕೊಂಡಿದ್ದಾನೆ, ಬ್ರಹ್ಮಾಸ್ತ್ರ ಅವನಿಗೆ ಚುಚ್ಕೊಂಡಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಈ ಒಂದು ದೃಶ್ಯವನ್ನು ಶಿವ ಪಾರ್ವತಿಯರು ಬಹುಶಃ ಏನೋ ಅವ್ರದ್ದೊಂದು ವಿಹಾರ ಅನಿಸುತ್ತೆ,
ಆ ವಿಹಾರದಲ್ಲಿ ಮೇಲ್ಗಡೆಯಿಂದ ಇಲ್ಲಿ ನಡೀತಾ ಇರುವಂತಹ ಅಷ್ಟು ಘಟನೆಗಳನ್ನು ಲಾರ್ಡ್ ಶಿವ ನೋಡಿದಾನೆ. ಶಿವ ನೋಡ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗತ್ತೆ, ಏನು ಈ ಥರನೂ ಆಗೋದಕ್ಕೆ ಸಾಧ್ಯನಾ, ಇದೇನಪ್ಪ ಲೀಲೆ? ಯಾಕೆಂತಂದರೆ ಮೋಕ್ಷವನ್ನು ಕರುಣಿಸುವವನೇ ರಾಮ, ಮೋಕ್ಷಪ್ರದಾಯಕ. ರಾಮ ಅಂತಂದರೆ ಈಸ್ ಮೋಕ್ಷಪ್ರದಾಯಕ. ಅಂತಹ ರಾಮನ ಪರಮಭಕ್ತ ಈ ಹನುಮಂತ. ಲಕ್ಷಾಂತರ ಜೀವಿಗಳು ಜ್ಞಾನಿಗಳಿಗೆ ಅವರ ಅಪೇಕ್ಷೆ ಪಟ್ಟಿದ್ದಾರೆ ಅಂತ ಹೇಳಿ ಅವರುಗಳಿಗೆ ಮೋಕ್ಷವನ್ನು ಕರುಣಿಸುವಂತಹ ಈ ರಾಮ, ಅವನ ಭಕ್ತ ಹನುಮಂತ ಬಂಧನಕ್ಕೆ ಒಳಗಾಗ್ತಾ ಇದ್ದಾನೆ ಅಂತಂದರೆ ಇದಕ್ಕಿಂತ ದೊಡ್ಡ ಲೀಲೆ ಇನ್ಯಾವುದಿದೆ? ಸೊ ಅದನ್ನು ಒಂದು ರೀತಿಯಲ್ಲಿ ಶಿವನಿಗೆ ಇದೊಂದು ದೊಡ್ಡ ನಾಟಕ ಅಂತ ಗೊತ್ತಾಗುತ್ತೆ. ಅದನ್ನು ಅವನು ಪಾರ್ವತಿಯೊಂದಿಗೆ ಈ ಒಂದು ಹಂಚ್ಕೋತಾನೆ, ನೋಡಮ್ಮ ಈ ಥರ ನಡೀತಾ ಇದೆ, ಎಷ್ಟು ದೊಡ್ಡ ಲೀಲೆ, ಮುಂದೆ ಇನ್ನೂ ಏನು ನಡೆಯುತ್ತೋ ಗೊತ್ತಿಲ್ಲ. ಸೊ ಈ ಒಂದು ಸಂವಾದ, ಈ ದಿಸ್ ಇಸ್ ದ ಬ್ಯೂಟಿ ಆಫ್ ತುಳಸಿ ರಾಮಾಯಣದಲ್ಲಿ ಇದರ ಮಧ್ಯದಲ್ಲಿ ಬಂದಿರುವಂತಹದ್ದು. ಇದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇದನ್ನು ಅವರು ತಿಳಿಸ್ಬೇಕಾದ್ರೆ ಹೇಳ್ತಾರೆ, ದ ಎಂಟೈರ್ ತುಳಸಿ ರಾಮಾಯಣ ಇಸ್ ನರೇಟೆಡ್ ಬೈ ಲಾರ್ಡ್ ಶಿವ ಟು ಪಾರ್ವತಿ. ಸೊ ದಟ್ ಈಸ್ ಕ್ಯಾಪ್ಚರ್ಡ್ ಬೈ ಸಂತ ಗೋಸ್ವಾಮಿ ತುಳಸಿದಾಸ್. ಸೊ ಈ ಒಂದು ನಂಬಿಕೆ ಕೂಡ ಇದೆ. ವಿ ಡು ನಾಟ್ ನೋ. ಶ್ಲೋಕ ಕೂಡ ಆ ರೀತಿ ಇದೆ ಇಲ್ಲಿ. ಸೊ ಈಗ ಹನುಮಂತ ಪ್ರಜ್ಞೆ ಕಳೆದುಕೊಂಡವನಂತೆ ಮರದ ಮೇಲಿಂದ ಕೆಳಗಡೆ ಬೀಳ್ತಾನೆ. ಬೀಳುವಾಗ ರಾವಣ ಕಳುಹಿಸಿದಂತಹ ರಾಕ್ಷಸ ಸೇನೆಯ ದೊಡ್ಡ ಭಾಗದ ಮೇಲೆ ಹೆಚ್ಚು ಕಡಿಮೆ ಅಲ್ಲಿ ಸೇರಿದಂತಹ ಅಷ್ಟೂ ರಾಕ್ಷಸರು ಕೂಡ ಮರಣ ಹೊಂದುತ್ತಾರೆ, ಎಲ್ಲರನ್ನ ನಾಶ ಮಾಡಿದ. ಇಂತಹ ಧೀರ, ಶೂರ, ಬುದ್ಧಿವಂತ, ಮೇಧಾವಿ ಹನುಮಂತನನ್ನು ಬಂಧಿಸೋದಕ್ಕೆ ಸಾಧ್ಯವೇ? ಎಗೇನ್ ಇಟ್ ಈಸ್ ಎ ಲೀಲಾ. ಈಗಾಗಲೇ ಅನೇಕ ರಾಕ್ಷಸ ವೀರರನ್ನ ಕೊಂದು ಹಾಕಿದಂತಹ ಹನುಮಂತ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದಿದ್ದಾನೆ. ಎಷ್ಟು ಹನುಮಂತನನ್ನು ಕಂಡ್ರೆ ಎಷ್ಟು ಹೆದರಿಕೆ ಇದೆ ರಾಕ್ಷಸರಿಗೆ, ಇನ್ಕ್ಲೂಡಿಂಗ್ ಮೇಘನಾಥ. ಸೊ ಹನುಮಂತನೊಂದಿಗೆ ನೇರವಾಗಿ ಎದುರಿಗೆ ನಿಂತು ಯುದ್ಧ ಮಾಡುವಂತಹ ಧೈರ್ಯ ಯಾರಿಗೂ ಇಲ್ಲ ಅಂತ ಕೂಡ ಇದು ತಿಳಿಸ್ತಾ ಇದೆ. ಯಾಕೆಂತಂದರೆ ಬ್ರಹ್ಮಾಸ್ತ್ರವನ್ನು ಯೂಸ್ ಮಾಡಿ ಹನುಮಂತ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳೋ ಹಾಗೆ ಆಗಿದೆ. ದಟ್ ಮೀನ್ಸ್ ಹನುಮಂತ ಈಗ ಪ್ರಜ್ಞೆ ಕಳ್ಕೊಂಡಿದ್ದಾನೆ. ಅಕಾರ್ಡಿಂಗ್ ಟು ದಿ ಬ್ರಹ್ಮಾಸ್ತ್ರ ಪ್ರಯೋಗ ಆಗಿರೋದ್ರಿಂದ ಮೇಲ್ಗಡೆಯಿಂದ ಕೆಳಗೆ ಬಿದ್ದಿದ್ದಾನೆ. ಸೊ ಹನುಮಂತ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದಿದ್ದಾನೆ ಅಂತ ಅರ್ಥ. ಈವನ್ ಪ್ರಜ್ಞೆ ತಪ್ಪಿ ಬಿದ್ದಿರುವಂತಹ ಹನುಮಂತನ ಬಳಿಗೆ ಬರೋದಕ್ಕೆ ರಾಕ್ಷಸರಿಗೂ ಹೆದರಿಕೆ, ಮೇಘನಾಥನಿಗೂ ಹೆದರಿಕೆ. ಯಾಕೆಂತಂದರೆ ಇಲ್ಲಿಯವರೆಗಿನ ಅನುಭವ ಅದೇ ರೀತಿಯಾಗಿತ್ತು. ಯಾರೆಲ್ಲ ಹನುಮಂತನ ವಿರುದ್ಧ ಯುದ್ಧ ಮಾಡ್ತೀನಿ ಅಂತ ಹೇಳಿ ಅವನ ಎದುರಿಗೆ ಬರ್ತಾರೆ, ಅವರೆಲ್ಲರನ್ನ ಹನುಮಂತ ಸಂಹಾರ ಮಾಡಿದ್ದಾನೆ, ಎಲ್ಲರನ್ನ ನಾಶ ಮಾಡಿದ್ದಾನೆ, ಎಲ್ಲರನ್ನೂ ಸಾಯಿಸ್ಬಿಟ್ಟ, ಯಾರನ್ನೂ ಬಿಡಲಿಲ್ಲ. ಸೊ ಅನೇಕ ರಾಕ್ಷಸರು ದೂರದಿಂದ ಇದನ್ನು ನೋಡಿ ರಾವಣನಿಗೆ ಸುದ್ದಿ ಕೊಡ್ಬೇಕಾದ್ರೆ ನಾವೇ ತಪ್ಪಿಸ್ಕೊಂಡು ಬಂದ್ವಿ ಅಂತ ಹೇಳ್ಕೊತಾರೆ. ಹನುಮಂತನಿಂದ ತಪ್ಪಿಸ್ಕೊಳ್ಳುವಂತಹ ಶಕ್ತಿ ಯಾರಿಗೂ ಇಲ್ಲ. ಯಾಕೆಂತಂದರೆ ಪ್ರಜ್ಞೆ ತಪ್ಪಿ ಬಿದ್ದಿರುವಂತಹ ಹನುಮಂತನ ಬಳಿಗೆ ಬರೋದಕ್ಕೇನೆ ಈಗ ರಾಕ್ಷಸರಿಗೂ ಧೈರ್ಯ ಇಲ್ಲ, ಆ್ಯಂಡ್ ಈವನ್ ಮೇಘನಾಥನಿಗೂ ಧೈರ್ಯ ಇಲ್ಲ. ಬಟ್ ಈಗ ಹಿ ಶುಡ್ ಬಿ ಟೇಕನ್ ಟು ದಿ ಕೋರ್ಟ್ ಆಫ್ ರಾವಣ. ಸೊ ಆಜ್ಞೆ ಆಗಿದೆ, ರಾವಣ ಅವನನ್ನು ಬಂಧಿಸಿ ನನ್ನ ಇದಕ್ಕೆ ರಾಜಸಭೆಗೆ ಕರ್ಕೊಂಬ ಅಂತ ಹೇಳಿದ್ದಾನೆ. ಅವನನ್ನು ನೀನು ಕೊಲ್ಲಬಾರದು. ಸೊ ಈಗ ಪ್ರಜ್ಞೆ ತಪ್ಪು ಕೆಳಗಡೆ ಬಿದ್ದಿದ್ದಾನೆ, ಆದರೂ ಕೂಡ ನೀನು ಕೊಲ್ಲೋ ಹಾಗಿಲ್ಲ. ಸೊ ದಟ್ ಆದೇಶ ಈಸ್ ದಟ್ ಆರ್ಡರ್ ಈಸ್ ಗಿವನ್ ಟು ಮೇಘನಾಥ. ಸೊ ಈಗ ಮೇಘನಾಥ ಅವನನ್ನು ಕೊಲ್ಲೋ ಹಾಗಿಲ್ಲ, ಪ್ರಜ್ಞೆ ತಪ್ಪಿದ್ದಾನೆ, ಬಟ್ ಅವನನ್ನು ಬಂಧಿಸ್ಬೇಕೀಗ. ಸೊ ಹತ್ರ ಹೋಗೋದಕ್ಕೆ ಹೆದರಿಕೆ, ಅವನು ಹೋಗ್ತಾ ಇಲ್ಲ, ಬೇರೆ ರಾಕ್ಷಸರು ಕೂಡ ಹನುಮಂತನ ಬಳಿಗೆ ಬರೋದಕ್ಕೆ ಆಗ್ತಾ ಇಲ್ಲ. ಆಗ ವಿಧಿ ಇಲ್ಲದೆ ತನ್ನ ಬಳಿ ಇದ್ದಂತಹ ಮತ್ತೊಂದು ಮಹಾವೆಪನ್, ಇಟ್ ಇಸ್ ಕಾಲ್ಡ್ ಎ ನಾಗಾಸ್ತ್ರ. ಸೊ ನಾಗಾಸ್ತ್ರವನ್ನು ಮತ್ತೆ ಇನ್ನೊಮ್ಮೆ ಪ್ರಯೋಗ ಮಾಡ್ತಾನೆ. ಸೊ ನಾಗಾಸ್ತ್ರ ಪ್ರಯೋಗ ಮಾಡಿದಾಗ ಆ ನಾಗಾಸ್ತ್ರದ ಶಕ್ತಿ ಏನು ಅಂತಂದರೆ ಆ ಎದುರಾಳಿಯನ್ನು ಅದು ಕಟ್ಟಾಕ್ಬಿಡುತ್ತೆ, ನಾಗಪಾಶ. ಸೊ ಈ ರೀತಿ ಅವನು ನಾಗಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ನಾಗಾಸ್ತ್ರ ಈಗ ಹನುಮಂತನನ್ನು ಬಂಧಿಸಿದೆ. ಆ ನಂತರದಲ್ಲಿ ಮೇಘನಾಥ ಹನುಮಂತನ ಬಳಿಗೆ ಬಂದು
ಅವನಿಗೆ ಚುಚ್ಕೊಂಡಿದ್ದಂತಹ ಆ ಬ್ರಹ್ಮಾಸ್ತ್ರವನ್ನು ರಿಲೀಸ್ ಮಾಡ್ತಾನೆ. ಸೊ ನಾವು ನಾಗಾಸ್ತ್ರ ಇಸ್ ದೇರ್, ಬ್ರಹ್ಮಾಸ್ತ್ರ ಇಸ್ ದಟ್ ಈಸ್ ರಿಲೀಸ್ಡ್. ಸೊ ಈಗ ಅವನು ತನ್ನ ಸೈನಿಕರಿಗೆ ಹೇಳ್ತಾನೆ, ಮತ್ತೆ ಬೇರೆ ಬೇರೆ ಹಗ್ಗಗಳಿಂದ ಇವನನ್ನು ಕಟ್ಟಾಕಿ, ಯಾಕೆಂದರೆ ನಾಗಾಸ್ತ್ರದಿಂದ ಕೂಡ ಅವನು ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ರೆ ಬಹಳ ದೊಡ್ಡ ಗಲಾಟೆ ಆಗುತ್ತೆ ಅವನನ್ನು ಎಳ್ಕೊಂಡು ಹೋಗ್ಬೇಕಾದ್ರೆ. ಸೊ ಹಂಗಾಗಬಾರ್ದು. ಸೊ ಈಗ ನಾಗಾಸ್ತ್ರ ತನ್ನ ಕೆಲಸವನ್ನು ಮಾಡಿದೆ, ಬಟ್ ಈಗ ನೀವುಗಳು ನಾನು ಎಲ್ಲ ಸೇರಿ ನಮ್ಮ ಕೆಲಸವನ್ನು ಮಾಡಬೇಕು. ಬೇರೆ ಬೇರೆ ಹಗ್ಗಗಳನ್ನು ತೊಗೊಂಬಂದು ಅವನ ಕೈ ಕಾಲು ಎಲ್ಲ ಬಿಗಿಯಾಗಿ ಕಟ್ಟಾಕಿ ಅವನು ಮತ್ತೆ ತಪ್ಪಿಸ್ಕೋಬಾರ್ದು. ಅದಕ್ಕೆ ಅವಕಾಶನೇ ಕೊಡೋದು ಬೇಡ. ಲೆಟ್ ಅಸ್ ನಾಟ್ ಟೇಕ್ ರಿಸ್ಕ್. ಹೀಗೆ ಅಲ್ಲಿ ಉಳಿದಿರುವಂತಹ ರಾಕ್ಷಸರನ್ನು ಒಟ್ಟು ಸೇರಿಸಿ ಮತ್ತೊಮ್ಮೆ ನಾಗಾಸ್ತ್ರದ ನಂತರ ಹನುಮಂತನನ್ನು ಬೇರೆ ಬೇರೆ ಹಗ್ಗಗಳಿಂದ ಮತ್ತೆ ಅವನ ಕೈ ಕಾಲುಗಳನ್ನೆಲ್ಲ ಕಟ್ಟಾಕಿ ಅವನನ್ನು ಈಗ ಯು ಬ್ರಿಂಗ್ ಹಿಮ್ ಟು ದಿ ಕೋರ್ಟ್ ಆಫ್ ರಾವಣ. ಸೊ ರಾವಣನ ಆಸ್ಥಾನಕ್ಕೆ ಇವನನ್ನು ಕರ್ಕೊಂಬನ್ನಿ ಅಂತ ಹೇಳಿ ತನ್ನ ಸೈನಿಕರಿಗೆ ಆಜ್ಞೆ ಮಾಡಿ ದಿಸ್ ಮೇಘನಾಥ ಅವನು ಹಿಂತಿರುಗಿ ಹೊರಟು ಬಿಡ್ತಾನೆ. ಸೊ ದ ಎಂಟೈರ್ ಪ್ರಸಂಗ ಇಸ್ ಅ ಬಿಗ್ ಡ್ರಾಮಾ. ಇಲ್ಲಿ ಏನು ನಡೀತಾ ಇದೆ, ಅವನ ಮೇಲಿಂದ ಬಿದ್ದಿರೋದು, ಅವನ ಮೇಲೆ ಮತ್ತೊಮ್ಮೆ ನಾಗಾಸ್ತ್ರ ಪ್ರಯೋಗ ಆಗಿರುವಂತಹದ್ದು, ರಾಕ್ಷಸರು ಹತ್ತಿರ ಬಂದು ಅವನನ್ನು ಕಟ್ಟಿ ಹಾಕಿರುವಂತಹದ್ದು. ಸೊ ಆಲ್ ದಿಸ್ ಇಸ್ ಡ್ರಾಮಾ, ಎ ಬಿಗ್ ಡ್ರಾಮಾ. ಇನ್ಫ್ಯಾಕ್ಟ್ ಇದು ನಿಜವಾಗ್ಲೂ ಬಂಧನನೇ ಅಲ್ಲ. ಒಂದು ಬಂಧಿಸೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಇದು ಬಂಧನನೇ ಅಲ್ಲ. ಯಾಕೆ ಅಂತಂದರೆ ಸಾಕ್ಷಾತ್ ರಾಮ ಬಂಧನದಲ್ಲಿ ಇರುವಂತಹ ಜೀವಿಗಳಿಗೆ ಬಿಡುಗಡೆಯನ್ನು ಕೊಡುವಂತಹವನು ರಾಮ. ಅಂತಹ ಶ್ರೀರಾಮನ ಪರಮ ಭಕ್ತ ದಿಸ್ ಹನುಮಂತ. ಸೊ ಅಂತಹ ದೂತನಿಗೆ, ರಾಮನ ದೂತನಿಗೆ ಎಲ್ಲಾದರೂ ಬಂಧನ ಉಂಟಾಗೋದಕ್ಕೆ ಸಾಧ್ಯವಾ? ಈ ರೀತಿಯಲ್ಲಿ ದ ಸಂವಾದ ಈಸ್ ಗೋಯಿಂಗ್ ಆನ್ ಬಿಟ್ವೀನ್ ಶಿವ ಅಂಡ್ ಪಾರ್ವತಿ. ಸೊ ತನ್ನ ಪ್ರಭು ಶ್ರೀರಾಮನ ಘನ ಕಾರ್ಯಕ್ಕಾಗಿ ಈ ಹನುಮಂತ ಸ್ವತಃ ಬಂಧನಕ್ಕೆ ಒಳಗಾಗಿದ್ದಾನೆ. ಅವನನ್ನು ಬಂಧಿಸೋದಕ್ಕೆ ಆಗೋದಿಲ್ಲ, ಬಟ್ ರಾಮನ ಕಾರ್ಯ ಆಗಬೇಕಿಲ್ಲಿ. ರಾಮನದು ಒಂದು ಉದ್ದೇಶ ಇದೆ, ಆ ಉದ್ದೇಶ ಈಡೇರಬೇಕು. ಸೊ ಆ ಉದ್ದೇಶ ಈಡೇರಬೇಕಾದ್ರೆ ನಾನು ಈ ರೀತಿಯೆಲ್ಲ ನಾಟಕ ಆಡಬೇಕು. ಸೊ ಅಕಾರ್ಡಿಂಗ್ಲಿ ಸೊ ಈಗ ಅವನು ಈ ರೀತಿ ತಾನೇ ಒಂದು ಬಂಧನಕ್ಕೆ ಒಳಗಾಗಿದ್ದಾನೆ. ಸೊ ದಟ್ ಮೀನ್ಸ್ ದೇರ್ ಈಸ್ ಎ ಪರ್ಪಸ್. ಸೊ ಒಂದು ಉದ್ದೇಶದ ಕಾರಣದಿಂದ ಹನುಮಂತ ಸ್ವಯಂ ಪ್ರೇರಿತನಾಗಿ ಬಂಧನಕ್ಕೆ ಒಳಗಾಗಿದ್ದಾನೆ. ಎರಡನೇದು ಟು ರೆಸ್ಪೆಕ್ಟ್ ದಿ ಬ್ರಹ್ಮಾಸ್ತ್ರ, ಹಾಗೂ ಪರ್ಸನಲಿ ಹಿ ವಾಂಟ್ಸ್ ಟು ಮೀಟ್ ರಾವಣ, ಸೊ ದಟ್ ಅವನ ಜೊತೆ ಒಂದು ಪರ್ಸನಲ್ ಡಿಸ್ಕಷನ್, ಒಂದು ಸಂವಾದ ಕೂಡ ಆಗುತ್ತೆ. ಸೊ ರಾವಣ ಅವನು ಹೇಗಿದ್ದಾನೆ, ಅವನ ಶಕ್ತಿ ಯಾವ ರೀತಿ ಇರಬಹುದು, ಅವನ ಮಾತುಕತೆಗಳಲ್ಲಿ ಏನಾದರೂ ಅವನನ್ನು ಬದಲಾವಣೆ ಮಾಡಬಹುದಾ ಬಿಫೋರ್ ಯುದ್ಧ, ಲೆಟ್ ಮೀ ಟ್ರೈ. ಸೊ ಹೀಗೆ ದೇರ್ ಈಸ್ ಅ ಪರ್ಪಸ್. ಸೊ ಇದೆಲ್ಲ ಪ್ರೀ ಪ್ಲ್ಯಾಂಡ್. ಸೊ ರಾವಣನನ್ನು ನೋಡಬೇಕು ಅನ್ನುವಂತಹ ಉದ್ದೇಶ ಕೂಡ ಹನುಮಂತನಿಗಿದೆ. ಸೊ ಹೀಗೆ ಹಿ ಗೆಸ್ಡ್ ಆಲ್ ದಿಸ್ ಥಿಂಗ್ಸ್ ಆ್ಯಂಡ್ ನನ್ನನ್ನು ಬಂಧಿಸಿ ಇವರೆಲ್ಲ ನನ್ನನ್ನು ರಾವಣನ ಬಳಿಗೆ ಕರ್ಕೊಂಡು ಹೋಗ್ತಾರೆ, ಸೊ ದಟ್ ಐ ಕ್ಯಾನ್ ಹ್ಯಾವ್ ಎ ಡೈರೆಕ್ಟ್ ಕಾನ್ವರ್ಸೇಷನ್ ವಿತ್ ರಾವಣ. ಸೊ ಹನುಮಂತ ಡಸ್ ನಾಟ್ ವಾಂಟ್ ಟು ಮಿಸ್ ದಿಸ್ ಆಪರ್ಚುನಿಟಿ. ಸೊ he deliberately accepted the defeat as if. So this is the greatness of Hanumanta, this Duta. ಮತ್ತು ಅವನ ನಯ ವಿನಯ ಹೇಗೆ ಅಂತಂದರೆ, he is not worried about his ego. ಸಾಮಾನ್ಯವಾಗಿ ನಮ್ಮಲ್ಲಿ ಈಗೋ ಹೇಗಿರುತ್ತೆ ಅಂತಂದರೆ, ಒಂದು ಸ್ವಲ್ಪ ಕೂಡ ನಾವು ತಲೆ ಬಗ್ಸೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಅಷ್ಟು ಅಹಂಕಾರ ಇರುತ್ತೆ. ಅಹಂಕಾರದ ಕಾರಣದಿಂದ ಒಂದು ಘನವಾದ ಉದ್ದೇಶ ಅಂತಂದ್ರೂ ಕೂಡ ಅಹಂಕಾರ ನಾವು ತಲೆ ಬಗ್ಗಿಸ್ತೀವಿ ಅಂತಂದ್ರೂ ಅದು ನಮ್ಮನ್ನು ಬಿಡೋದಿಲ್ಲ. ನಮ್ಮಲ್ಲಿರುವಂತಹ ಅಹಂಕಾರ ಅಷ್ಟು ಗರ್ವದಿಂದ ಇರುತ್ತೆ. ಬಟ್ ವೆನ್ ವಿ ಲುಕ್ ಅಟ್ ದಿಸ್ ಹನುಮಂತ, ಫಾರ್ ಹಿಮ್ ರಾಮ ಈಸ್ ಎವ್ರಿಥಿಂಗ್ ಆ್ಯಂಡ್ ರಾಮನ ಕಾರ್ಯ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಘನ ಕಾರ್ಯ. ಸೊ ಅದ್ರ ಮುಂದೆ ನಾನೇನು ಮಹಾ. ಸೊ ಹಿ ಈಸ್ ನಾಟ್ ವರೀಡ್ ಅಬೌಟ್ ಈಗೋ. ಈ ಕಾರಣದಿಂದ ಬಂಧನಕ್ಕೆ ಒಳಗಾದವನಂತೆ ಒಂದು ನಾಟಕವನ್ನು ಇಲ್ಲಿ ಮಾಡ್ತಾ ಇದ್ದಾನೆ ಹನುಮಂತ. ಕಪಿ ಬಂಧನ ಸುನಿ ನಿಸಚರ ಧಾವ
ಕೌತುಕಲಾಗಿ ಸಭಾ ಸಬು ಆವ ದಸಮುಖ ಸಭಾ ದಿಕ್ಕಿ ಕಪ ಜಾಯಿ ಕಹಿ ನ ಜಾಯಿ ಕಚು ಅತಿ ಪ್ರಭುತಾಯಿ. ಸೊ ಇಮ್ಮಿಡಿಯೇಟ್ಲಿ ದ ನ್ಯೂಸ್ ಸ್ಪ್ರೆಡ್ ಇನ್ ದಿ ಎಂಟೈರ್ ಲಂಕಾ. ಯಾವಾಗ ಮೇಘನಾಥ ಅಲ್ಲಿ ಸೇರಿರುವಂತಹ ರಾಕ್ಷಸರಿಗೆ ಹನುಮಂತನನ್ನು ಈಗ ರಾವಣನ ಆಸ್ಥಾನಕ್ಕೆ ಕರ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಅವನು ಹೊರಟೋಗ್ತಾನೆ. ಸೊ ಎಲ್ಲ ರಾಕ್ಷಸರು ಹನುಮಂತನನ್ನು ಈಗ ರಾವಣನ ಆಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ. ಆ ಸುದ್ದಿ ಕಾಡ್ಗಿಚ್ಚಿದಂತೆ ಒಂದು ಕ್ಷಣದಲ್ಲಿ ಫಾರ್ ದ ಎಂಟೈರ್ ಲಂಕಾ ದ ನ್ಯೂಸ್ ಸ್ಪ್ರೆಡ್. ಹನುಮಂತ ಈಸ್ ಬೌಂಡ್ ಅಂಡ್ ಅವನನ್ನು ಈಗ ಬಂಧಿಸಿ ಆಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ. ರಾವಣನ ಆಸ್ಥಾನದಲ್ಲಿ ವಿಚಾರಣೆ ಆಗತ್ತೆ. ಸೊ ಈ ರೀತಿಯಲ್ಲಿ ನ್ಯೂಸ್ ಸ್ಪ್ರೆಡ್ ಆಗಿದೆ. ನೌ ಹಿ ಈಸ್ ಟೇಕನ್ ಇನ್ ಟು ದಿ ರಾಯಲ್ ಕೋರ್ಟ್ ಆಫ್ ರಾವಣ. ಸೊ ಈ ವಿಚಾರ ಲಂಕೆನಲ್ಲಿ ಎಲ್ಲ ಕಡೆ ಹರಡಿದಾಗ ಸೊ ದ ಎಂಟೈರ್ ಲಂಕಾ ಎಲ್ಲ ರಾಕ್ಷಸರು ಕೂಡ ರಾವಣನ ಆಸ್ಥಾನದಲ್ಲಿ ಈಗ ಏನು ನಡೆಯುತ್ತೆ ಅನ್ನುವಂತಹ ಕುತೂಹಲ ಅವ್ರಿಗೆ. ಯಾಕೆ ಅಂತಂದರೆ ದಿಸ್ ಕಪಿ ಈಸ್ ನಾಟ್ ಆರ್ಡಿನರಿ ಕಪಿ ಅಲ್ಲ, ಇದು ಬಹಳ ದೊಡ್ಡ ಧ್ವಂಸವನ್ನು ಮಾಡಿದೆ. ರಾವಣನಿಗೆ ಬಹಳ ಅಚ್ಚುಮೆಚ್ಚಿನ ತೋಟ ಅದು ಅಶೋಕವನ. ಆ ಅಶೋಕವನವನ್ನು ಧ್ವಂಸ ಮಾಡಿ ಹಾಕಿದ್ದಾನೆ ಹನುಮಂತ. ದೊಡ್ಡ ದೊಡ್ಡ ಮರಗಳನ್ನು ಬುಡಸಹಿತ ಕಿತ್ತು ಬಿಸಾಕಿದ್ದಾನೆ. ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ತುಯಿದು ಎಸೆದಿದ್ದಾನೆ ಮರಗಳನ್ನು. ಮತ್ತು ಕಾವಲು ಕಾಯ್ತಾ ಇದ್ದಂತಹ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ್ದಾನೆ. ಆಮೇಲೆ ಅಕ್ಷಯ್ ಕುಮಾರನ ಜೊತೆ ಬಂದಂತಹ ರಾಕ್ಷಸರು ಪ್ಲಸ್ ಅಕ್ಷಯ್ ಕುಮಾರ, ಆಮೇಲೆ ಮೇಘನಾಥನ ಜೊತೆ ಬಂದವರು, ಆಮೇಲೆ ಮತ್ತೊಮ್ಮೆ ರಾವಣ ಕಳಿಸಿದ ಸೈನ್ಯ, ಹೀಗೆ ಸಾವಿರಾರು ರಾಕ್ಷಸರನ್ನ ಹತ ಮಾಡಿದ್ದಾನೆ ಹನುಮಂತ. ನೌ ದಟ್ ಹನುಮಂತ ಈಸ್ ಅವನೀಗ ಅವನನ್ನು ಮೇಘನಾಥ ಯುದ್ಧದಲ್ಲಿ ಗೆದ್ದು ಅವನನ್ನು ಬಂಧಿಸಿ ಕರ್ಕೊಂಬರ್ತಾ ಇದ್ದಾನೆ. ಸೊ ಈ ರೀತಿ ನ್ಯೂಸ್ ಸ್ಪ್ರೆಡ್ ಆಗಿದೆ. ಸೊ ಇಷ್ಟೊಂದೆಲ್ಲ ಗಲಾಟೆ ಮಾಡಿದಾನಲ್ಲ ಹನುಮಂತ, ಇವನನ್ನು ರಾವಣ ಸುಮ್ಮನೆ ಬಿಡೋದಿಲ್ಲ. ರಾವಣನಿಗೂ ಯಾಕೆಂತಂದರೆ ಮಗನ ಕಳ್ಕೊಂಡಿದ್ದಾನೆ, ಜೊತೆಗೆ ರಾವಣ ಅಂತಂದ್ರೆ ಏನು 3 ಲೋಕದ ಒಡೆಯ ಅವನು ರಾವಣ. ಅಂತಹ ರಾವಣನಿಗೆ ಈ ರೀತಿ ಎಲ್ಲ ಮಾಡಿದ್ದಾನೆ ಅಂತಂದ್ರೆ ಅವನು ಬಿಡ್ತಾನ ಹನುಮಂತನನ್ನು? ಸೊ ಏನು ನಡೆಯುತ್ತೆ ಆಸ್ಥಾನದಲ್ಲಿ, ಯಾವ ರೀತಿ ವಿಚಾರಣೆ ಆಗುತ್ತೆ ಮತ್ತು ಯಾವ ರೀತಿಯ ಶಿಕ್ಷೆ ಹನುಮಂತನ ಮೇಲೆ ಪ್ರಯೋಗ ಆಗುತ್ತೆ, ಅವೆಲ್ಲವನ್ನು ನೋಡೋಣ ತಮಾಷೆ ಇದೆಲ್ಲ ನೋಡೋದಕ್ಕೆ ಅಂತ ಹೇಳಿ ದ ಎಂಟೈರ್ ಲಂಕಾ ಅಲ್ಲಿರುವಂತಹ ಎಲ್ಲ ರಾಕ್ಷಸರು ಕೂಡ ಅರಮನೆಗೆ ಓಡೋಡಿ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದೇ ಹನುಮಂತ ಅಶೋಕವನದಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ ಅಂತಂದಾಗ ಲಂಕೆನಲ್ಲಿ ಅಪಾರ್ಟ್ ಫ್ರಮ್ ರಾವಣ ಕಳುಹಿಸಿದ ಸೈನಿಕರು ಬಿಟ್ಟರೆ ಉಳಿದ ಲಕ್ಷಾಂತರ ರಾಕ್ಷಸರು ಲಂಕೆಯಲ್ಲಿ ಇದಾರಲ್ಲ, ಅವ್ರು ಯಾರು ಕೂಡ ಹನುಮಂತನ ವಿರುದ್ಧವಾಗಿ ಫೈಟ್ ಮಾಡಬೇಕು, ಯುದ್ಧ ಮಾಡಬೇಕು ಅಂತ ಸ್ವಯಂ ಪ್ರೇರಿತರಾಗಿ ಯಾರೂ ಬರಲಿಲ್ಲ. ಯಾಕೆ ಅಂತಂದರೆ ಹನುಮಂತ ಈಸ್ ವೆರಿ ಪವರ್ಫುಲ್, ಸಾಮಾನ್ಯ ಕಪಿ ಅಲ್ಲ, ಅದು ಎಲ್ಲರನ್ನೂ ಸಾಯಿಸ್ತಾ ಇದೆ ಅಂತ ಹೇಳಿ ಒಬ್ಬರು ಕೂಡ ಹನುಮಂತ ಬಂಧನಕ್ಕೆ ಒಳಗಾಗುವುದಕ್ಕೆ ಮುಂಚೆ ಅಂತಂದರೆ ವೆನ್ ಹಿ ವಾಸ್ ಇನ್ ಅಶೋಕವನ ಯಾರೂ ಬರಲಿಲ್ಲ. ಈಗ ಅವನು ಬಂಧನಕ್ಕೆ ಒಳಗಾಗಿದ್ದಾನೆ ಅಂತಂದಾಗ ಧೈರ್ಯ, ಯಾಕೆಂತಂದ್ರೆ ಅವನನ್ನು ಕಟ್ಟಾಕಿದ್ದಾರೆ. ಈಗ ಹನುಮಂತ ನಮಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ರಾವಣ ಈಸ್ ದೇರ್. ಸೊ ದಟ್ ಈಸ್ ದಿ ಧೈರ್ಯ ಆಫ್ ದೀಸ್ ರಾಕ್ಷಸಸ್. ಸೊ ಏನು ಯಾವ ತೀರ್ಮಾನ ಆಗುತ್ತೆ, ಏನು ತೀರ್ಪು ತಗೋತಾನೆ, ಯಾವ ಡಿಸಿಷನ್ ರಾವಣಂದು, ಮತ್ತು ಯಾವ ಥರ ಪನಿಷ್ಮೆಂಟ್ ಹನುಮಂತನಿಗೆ ಆಗುತ್ತೆ, ಎಲ್ಲ ನೋಡೋದಕ್ಕೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೋಡೋಣ, ಎಲ್ಲ ವೀಕ್ಷಣೆ ಮಾಡೋಣ, ಇದನ್ನು ಮಿಸ್ ಮಾಡ್ಕೋಬಾರ್ದು ಈ ಆಪರ್ಚುನಿಟಿ ಅಂತ ಹೇಳಿ ಎಂಟೈರ್ ರಾಕ್ಷಸರು, ಲಂಕೆಯಲ್ಲಿರೋ ಅಷ್ಟೂ ರಾಕ್ಷಸರು ಕೂಡ ಅರಮನೆಗೆ ಓಡೋಡಿ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ಓಡ್ತಾ ಬರ್ತಾರೆ. ಹನುಮಂತ ಈಗ ರಾವಣನ ಸಭೆಯನ್ನು ಮತ್ತು ಅರಮನೆಯನ್ನು ನೋಡ್ತಾನೆ. ಅವನಿಗೆ ಈಗ ಕಂಡುಬಿಡ್ತಾನೆ, ಆ್ಯಕ್ಚುಲ್ ಆಗಿ ಅವನಿಗೆ ಜ್ಞಾನ ಹೋಗೇ ಇರೋದಿಲ್ಲ, ಪ್ರಜ್ಞೆ ಕಳ್ಕೊಂಡಿರೋದಿಲ್ಲ, ಕಳ್ಕೊಂಡವನಂತೆ ನಾಟಕ ಆಡ್ತಾ ಇರ್ತಾನೆ. ಸೊ ಅವರೆಲ್ಲ ಹನುಮಂತನನ್ನು ಆಸ್ಥಾನಕ್ಕೆ ಕರ್ಕೊಂಬರೋವರೆಗೂ ಅವನು ಕಣ್ಣು ಮುಚ್ಕೊಂಡೇ ಇರ್ತಾನೆ, ಪ್ರಜ್ಞೆ ಕಳ್ಕೊಂಡಿದ್ದೀನಿ ಅನ್ನುವಂಥ. ಈಗ ಅರಮನೆಗೆ ಕರ್ಕೊಂಬಂದಾಯಿತು, ಎದುರುಗಡೆ ರಾವಣ ಇದ್ದಾನೆ, ತುಂಬಿದ ಸಭೆ, ನೂರಾರು ರಾಕ್ಷಸರು ಸುತ್ತಲೂ ಇದ್ದಾರೆ. ಸೊ ಈಗ ಅವನೇನು ಮಾಡ್ತಾನೆ, ಹನುಮಂತ ಕಂಡುಬಿಡ್ತಾನೆ, ಈ ರಾವಣನ ಆ ಒಂದು ಆಸ್ಥಾನವನ್ನು ನೋಡ್ತಾನೆ ಮತ್ತು ಅರಮನೆಯನ್ನು ನೋಡ್ತಾನೆ. ಅರಮನೆ ಎಷ್ಟು ಸುಂದರವಾಗಿದೆ ಅನ್ನುವಂತಹದ್ದು ಹನುಮಂತನಿಗೆ ಗೊತ್ತಾಗಿ
ಅದು ನನ್ನ ಕೈನಲ್ಲಿ ವರ್ಣನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಹನುಮಂತ. ಅಷ್ಟು ಬ್ಯೂಟಿಫುಲ್ ಆಗಿದೆ ರಾವಣನ ಅರಮನೆ. ಸೋ ವಂಡರ್ಫುಲ್ ದಿ ಪ್ಯಾಲೇಸ್ ಆಫ್ ರಾವಣ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಅರಮನೆ. ಮತ್ತು ಅವನ ಅರಮನೆಯಲ್ಲಿ ವಜ್ರಖಚಿತ ಗೋಡೆಗಳಲ್ಲೆಲ್ಲ ವಜ್ರದಿಂದ ಅಲಂಕಾರ ಮಾಡಿದ್ದಾರೆ. ಎಷ್ಟು ವೈಭವ, ಎಷ್ಟು ರಿಚ್ ಕಂಟ್ರಿ ದಿಸ್ ಲಂಕಾ. ಸೊ ಇದೆಲ್ಲ ಹನುಮಂತನಿಗೆ ಗೊತ್ತಾಗುತ್ತೆ. ಎಷ್ಟು ಸುಂದರವಾಗಿರುವಂತಹ ಈ ಒಂದು ಅರಮನೆ ಇರಬಹುದು, ಈ ಒಂದು ಆಸ್ಥಾನ ಇರಬಹುದು, ಇದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹನುಮಂತ ಒಪ್ಕೋತಾನೆ. ದಿಸ್ ಲಂಕಾ ಪ್ಯಾಲೇಸ್, ರಾವಣನ ಪ್ಯಾಲೇಸು ಅಷ್ಟು ಸಮೃದ್ಧಿಯಾಗಿದೆ ಎನ್ನುವಂತಹದ್ದನ್ನು ಹನುಮಂತ ಹೇಳ್ತಾನೆ. ನನಗೆ ಇದನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ, ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಮತ್ತು ರಾವಣ ಕೂಡ ಬಹಳ ಗರ್ವದಿಂದ ಅಲ್ಲಿ ಸಿಂಹಾಸನದಲ್ಲಿ ಕೂತಿರ್ತಾನೆ. ಅವೆಲ್ಲವನ್ನು ನೋಡ್ತಾನೆ. ನೋಡಿ ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಮತ್ತು ಎಸ್ಪೆಷಲಿ ಹಿ ಲೈಕ್ ದಿ ಪ್ಯಾಲೇಸ್, ಬಹಳ ಸುಂದರವಾಗಿದೆ ಎನ್ನುವಂತಹದ್ದು ಗೊತ್ತಾಗುತ್ತೆ. ಕರ ಜೋರೆ ಸುರ ದಿಸಿಪ ಬಿಸೀತ ಭೃಗುಟಿ ಬಿಲೋಕತ ಸಕಲ ಸಭೀತ ದೇಕಿ ಪ್ರತಾಪನ ಕಪಿ ಮನ ಸಂಕ ಜಿಮಿ ಅಹಿಗನ ಮಹು ಗರುಡ ಅಸಂಕ. ಸೊ ಹನುಮಂತ ರಾವಣನನ್ನು ನೋಡ್ತಾ ಇದ್ದಾನೆ. ಈಗ ಅರಮನೆಯನ್ನು ನೋಡಿದ, ಆಸ್ಥಾನವನ್ನು ನೋಡಿದ, ತುಂಬಿದ ಸಭೆಯನ್ನು ನೋಡಿದ, ಸುತ್ತಲೂ ಇರುವಂತಹ ರಾಕ್ಷಸರನ್ನ ನೋಡಿದ, ಎಲ್ಲವನ್ನ ನೋಡಿದ. ಅರಮನೆ ಕೂಡ ಅವನಿಗೆ ಬಹಳ ಸುಂದರವಾಗಿ ಕಂಡು ಬಂತು. ಆ ನಂತರದಲ್ಲಿ ಅವನೀಗ ರಾವಣನನ್ನು ನೋಡ್ತಾ ಇದ್ದಾನೆ. ರಾವಣ ಸಿಂಹಾಸನದಲ್ಲಿ ಬಹಳ ವೈಭವದಿಂದ ಗರ್ವದಿಂದ ಕುಳಿತಿದ್ದಾನೆ. ಅವನ ಎದುರಿಗೆ ಅನೇಕ ದೇವತೆಗಳು ಹಾಗೂ ಅಷ್ಟದಿಕ್ಪಾಲಕರು, ಅವರೆಲ್ಲ ಕೈ ಜೋಡಿಸಿ ನಮ್ರತೆಯಿಂದ ತಲೆ ಬಗ್ಗಿಸ್ಕೊಂಡು ನಿಂತಿದ್ದಾರೆ. ಸೊ ಯಾಕೆಂತಂದರೆ ಯಾವುದೇ ಸಮಯದಲ್ಲಿ ರಾವಣ ಯಾರಿಗೆ ಬೇಕಾದರೂ ಅವನ ಆಜ್ಞೆ ಮಾಡಬಹುದು. ಸೊ ಆ ಆಜ್ಞೆಯನ್ನು ಶಿರಸಾವಹಿಸಲು ನಾವೆಲ್ಲ ಸಿದ್ಧರಾಗಿ ನಿಂತಿದ್ದೀವಿ ಅನ್ನುವಂತೆ ಅವರ ಭಂಗಿ. ಯಾರ್ದು? ದೇವತೆಗಳು ಮತ್ತು ಅಷ್ಟದಿಕ್ಪಾಲಕರು. ಸೊ ರಾವಣ ಏನು ಆದೇಶವನ್ನು ಕೊಡ್ತಾನೆ, ಆದೇಶವನ್ನು ಪಾಲಿಸಲು ತುದಿಗಾಲಿನಲ್ಲಿ ನಾವೆಲ್ಲ ಸಿದ್ಧವಾಗಿ ನಿಂತಿದ್ದೀವಿ. ಸೊ ಆ ರೀತಿಯಲ್ಲಿ ಅವರು ಅಲ್ಲಿ ಕೈ ಜೋಡಿಸಿ ತಲೆ ಬಗ್ಗಿಸ್ಕೊಂಡು ನಿಂತಿದ್ದಾರೆ. ಮತ್ತು ಹೇಗೆ ನಿಂತಿದ್ದಾರೆ ಅಂತಂದರೆ ರಾವಣನ ಭ್ರುಕುಟಿ ವೀಕ್ಷಣೆ ಮಾಡ್ತಾ ಇದ್ದಾರೆ ದೇವತೆಗಳು ಆ್ಯಂಡ್ ದಿಕ್ಪಾಲಕರು. ದಟ್ ಮೀನ್ಸ್ ರಾವಣನ ಹುಬ್ಬುಗಳನ್ನು ನೋಡ್ತಾ ಇದ್ದಾರೆ. ಯಾಕೆಂತಂದರೆ ರಾವಣ ಅಷ್ಟು ಗರ್ವ, ಅಷ್ಟು ಅಹಂಕಾರ, ಅಷ್ಟು ಪೌರುಷ, ಅಷ್ಟು ಹೆದರಿಕೆ ಅವನನ್ನು ಕಂಡ್ರೆ ಅಲ್ಲಿ ದೇವತೆಗಳಿರಬಹುದು, ದಿಕ್ಪಾಲಕರಿರ್ಬೋದು ಮತ್ತು ಆಸ್ಥಾನದಲ್ಲಿ ಸೇರಿರುವಂತಹ ರಾಕ್ಷಸರಿರ್ಬೋದು, ಅವರೆಲ್ಲರ ಮೇಲೆ ಅವನು ಕಂಟ್ರೋಲ್ ತಗೊಂಡಿದ್ದಾನೆ. ಒಂದು ರೀತಿಯ ಅವರೆಲ್ಲರೂ ಇವನ ಅಧೀನಕ್ಕೆ ಒಳಗಾಗಿದ್ದಾರೆ. ಸೊ ರಾವಣ ಇಂತಹವರನ್ನ ಅಷ್ಟೊಂದು ಕೇವಲವಾಗಿ ನಡೆಸ್ಕೋತಾನೆ. ಅಂತಂದರೆ ಅವರಿಂದ ಏನಾದ್ರು ಕೆಲಸ ಆಗಬೇಕಾದ್ರೆ ಕೇವಲ ಕಣ್ಸನ್ನೇ ಮಾಡ್ತಾನೆ ಅಷ್ಟೇ. ರಾವಣ ಮಾತನ್ನ ಕೂಡ ಆಡೋದಿಲ್ಲ ರಾವಣ. ಸೊ ಇವ್ರ ಜೊತೆ ನಾನು ಮಾತಾಡಬೇಕಾ? ಸೊ ಅಷ್ಟು ಕೇವಲವಾಗಿ ದೇವತೆಗಳನ್ನು ಮತ್ತು ದಿಕ್ಪಾಲಕರನ್ನು ನಡೆಸ್ಕೋತಾನವನು, ಇನ್ಕ್ಲೂಡಿಂಗ್ ದಿ ರಾಕ್ಷಸಾಸ್. ಅಲ್ಲಿ ಅವನ ಸಭೆಯಲ್ಲೇ ಸೇವೆ ಮಾಡೋದಕ್ಕಿರುವಂತಹ ರಾಕ್ಷಸ ಅವ್ರು ಯಾರೇ ಆಗಿರಲಿ, ಸೊ ಅವ್ರ ಜೊತೆ ನೇರವಾಗಿ ತನಗೆ ಆಗಬೇಕಾಗಿರುವಂತಹ ಕೆಲಸವನ್ನು ಶಬ್ದದ ಮೂಲಕ ಅವರಿಗೆ ಅವನು ವಿವರಿಸ್ತಾ ಇರಲಿಲ್ಲ. ಕೇವಲ ಕಣ್ಸನ್ನೇ ಮಾಡಿ ತನಗೆ ಬೇಕಾಗಿರುವಂತಹ ಕೆಲಸವನ್ನು ಮಾಡಿಸ್ಕೋತಾ ಇದ್ದ. ಸೊ ದಿಸ್ ದೇವತೆಗಳು ಮತ್ತು ರಾಕ್ಷಸರು, ದಿಕ್ಪಾಲಕರು ಎಲ್ಲ ಅವನ ಹುಬ್ಬುಗಳನ್ನು ನೋಡ್ತಾ ಇರ್ತಾರೆ. ಭೃಗುಟಿ ವೀಕ್ಷಣೆ, ಹುಬ್ಬುಗಳನ್ನು ನೋಡ್ತಾರೆ. ಕಣ್ಸನ್ನೆಯ ಮೂಲಕ ಯಾವ ದಿಕ್ಕಿನಲ್ಲಿ ಕಣ್ಣು ಹೋಗುತ್ತೆ, ಕಣ್ಣು ಏನನ್ನು ಹೇಳ್ತಾ ಇದೆ, ಅದನ್ನು ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ಸೊ ಯಾವ ಸಮಯದಲ್ಲಿ ಬೇಕಾದ್ರೂ ಅವನು ಏನು ಬೇಕಾದ್ರೂ ಒಂದು ಆಜ್ಞೆಯನ್ನು ಮಾಡಬಹುದು. ಸೊ ಅವನು ಏನೋ ಒಂದು ಆಜ್ಞೆ ಹೇಳಬೇಕಾದ್ರೆ ನನ್ನ ಬಾಯಲ್ಲಿ ಅವನು ಶಬ್ದದ ಮೂಲಕ ಹೇಳ್ತಾ ಇದ್ದಾನೆ ಅಂತಂದರೆ ಕಿವಿಯ ಮೂಲಕ ಕೇಳಿಸ್ಕೋಬೋದು. ತಲೆ ಬಗ್ಗಿಸ್ಕೊಂಡು ರಾವಣ ಹಿಂಗೆ ಹೇಳ್ದ ಅನ್ನೋದನ್ನು ಅವರು ಆಲಿಸಿ ಆ ಆಜ್ಞೆಯನ್ನು ಪಾಲಿಸಬಹುದು. ಬಟ್ ಅವನು ಮಾತಾಡ್ತಾ ಇರಲಿಲ್ಲ ರಾವಣ, ಕೇವಲ ಕಣ್ಸನ್ನೆಯ ಮೂಲಕ. ಸೊ ಅವನ ಹುಬ್ಬುಗಳು ಯಾವ ದಿಕ್ಕಿನಲ್ಲಿ ಓಡುತ್ತೆ, ಯಾವ ದಿಕ್ಕಿನಲ್ಲಿ ತಿರುಗತ್ತೆ ಹುಬ್ಬುಗಳು, ಅದರ ಏರಿಳಿತವನ್ನು ಅರ್ಥ ಮಾಡಿಕೊಂಡು, ದಿಸ್ ಈಸ್ ದಿ ಆಜ್ಞೆ ನೌ, ದಿಸ್ ಈಸ್ ದಿ ಆರ್ಡರ್ ಆಫ್ ರಾವಣ, ಸೊ ಲೆಟ್ ಅಸ್ ಡೂ ಇಟ್.
ಆ ಲೆವೆಲಲ್ಲಿ ರಾವಣ ಅಷ್ಟು ಗರ್ವಿಷ್ಠನಾಗಿ ಸಿಂಹಾಸನದಲ್ಲಿ ಅಷ್ಟೊಂದು ವೈಭವವಾಗಿ ಅಲ್ಲಿ ಕೂತಿದ್ದಾನೆ. ಅಂತಹ ದೃಶ್ಯವನ್ನು ನೋಡ್ತಾನೆ. ಸೊ ದಟ್ ಈಸ್ ದಿ ಪವರ್ ಆಫ್ ರಾವಣ. ಅವನ ದರ್ಪ, ಗರ್ವ, ಅಹಂಕಾರಕ್ಕೆ ದೇವತೆಗಳು, ದಿಕ್ಪಾಲಕರು ಎಲ್ಲ ಹೆದರಿ ನಿಂತಿದ್ದಾರೆ. ದೇ ಆರ್ ರೆಡಿ ಟು ಒಬೇ ದಿ ಆರ್ಡರ್ ಆಫ್ ರಾವಣ. ಯಾವುದೇ ಸಮಯದಲ್ಲಿ ಅವನು ಏನು ಬೇಕಾದ್ರೂ ಆರ್ಡರ್ ಮಾಡಬಹುದು. ಸೊ ದಿಸ್ ಈಸ್ ದಿ ಪ್ರತಾಪ ಆಫ್ ರಾವಣ. ಸೊ ಅವನನ್ನು ಕಂಡು ಹೆದರದವರೇ ಇಲ್ಲ. ಹೀಗೆ ಸಭೆಯಲ್ಲಿ ಎಲ್ಲರೂ ರಾವಣನಿಗೆ ಹೆದರಿ ನಿಂತಿದ್ದಾರೆ. ಹನುಮಂತ ಇದನ್ನು ನೋಡ್ತಾನೆ. ಸೊ ದಿಸ್ ಈಸ್ ದಿ ಕೋರ್ಟ್ ಆಫ್ ರಾವಣ. ಬಟ್ ಹನುಮಂತನಿಗೆ ಸ್ವಲ್ಪನೂ ಹೆದರಿಕೆ ಆಗ್ತಾ ಇಲ್ಲ. ಅಲ್ಲಿ ದೇವತೆಗಳು ಹೆದರಿದ್ದಾರೆ, ದಿಕ್ಪಾಲಕರು ಹೆದರಿದ್ದಾರೆ, ಮತ್ತು ಇನ್ನು ರಾಕ್ಷಸರು ಅವರುಗಳೆಲ್ಲ ಹೆದರಿದ್ದಾರೆ ನಿಜ. ಆದರೆ ಹನುಮಂತನಿಗೆ ಒಂದು ಸ್ವಲ್ಪ ಕೂಡ ಹೆದರಿಕೆ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಅವನನ್ನು ಬಂಧಿಸಿದ್ದಾರೆ. ಬಂಧನಕ್ಕೆ ಒಳಪಟ್ಟಂತಹ ಹನುಮಂತನಲ್ಲಿ ಒಂದು ಸ್ವಲ್ಪ ಕೂಡ ಭಯ ಇಲ್ಲ, ಹೆದರಿಕೆ ಇಲ್ಲ. ಈಸ್ ಆರಾಮ್. ಸೊ ಸ್ವಲ್ಪನೂ ಹೆದರಿಕೆ ಇಲ್ಲ. ಅದನ್ನು ಹೇಗೆ ವರ್ಣನೆ ಮಾಡಿದ್ದಾರೆ ಅಂತಂದರೆ, ಸರ್ಪಗಳ ಸಮೂಹದ ಮಧ್ಯೆ ಗರುಡ, ಜಿಮಿ ಅಹಿಕನ ಮಹು ಗರುಡ ಅಸಂಕ. ಸಾವಿರಾರು ಸರ್ಪಗಳು ಇದೆ ಅಲ್ಲಿ. ಸಾವಿರಾರು ಸರ್ಪಗಳ ಮಧ್ಯೆ ಗರುಡ ಇದೆ. ಸರ್ಪಗಳ ಸಂಖ್ಯೆ ಸಾವಿರಾರು, ಬಟ್ ಗರುಡ ಕೇವಲ ಒಬ್ಬನೇ. ಬಟ್ ದಟ್ ಗರುಡ ಇಸ್ ವೆರಿ ಪವರ್ಫುಲ್. ಸಾವಿರಾರು ಸರ್ಪ ಇರಬಹುದು, ಐ ವಿಲ್ ನಾಟ್ ಕೇರ್, ಬಿಕಾಸ್ ದಟ್ ಈಸ್ ದಿ ಪ್ರತಾಪ ಆಫ್ ದಿ ಗರುಡ. It can eat all the sarpas, thousands of sarpas. So Garuda will not care, because Garuda is very powerful compared to the snakes. So that is the ವರ್ಣನೆ. ದೇವತೆಗಳು ಹೆದರಿದ್ದಾರೆ, ದಿಕ್ಪಾಲಕರು ಹೆದರಿದ್ದಾರೆ, ಬೇರೆ ರಾಕ್ಷಸ ಸೇನೆ ಅವರೆಲ್ಲ ಹೆದರಿದ್ದಾರೆ, ಸಭಿಕರು ಹೆದರಿದ್ದಾರೆ, ಎಲ್ಲ ಹೆದರಿದ್ದಾರೆ, ಎಲ್ಲ ತಲೆ ಬಗ್ಗಿಸಿ ನಿಂತಿದ್ದಾರೆ, ಕೈ ಜೋಡಿಸಿ ನಿಂತಿದ್ದಾರೆ. ಎಸ್ಪೆಷಲಿ ದೇವತೆಗಳು ಅವನ ಭೃಗುಟಿ ವೀಕ್ಷಣೆ ಮಾಡುತ್ತಾ ಯಾವ ಸಮಯದಲ್ಲಿ ಅವನು ಏನು ಆರ್ಡರ್ ಮಾಡಬಹುದು ಅಂತ ಹೇಳಿ ಹೆದರಿ ನಿಂತಿದ್ದಾರೆ. ಅಷ್ಟು ದರ್ಪ, ಅಷ್ಟು ಪ್ರತಾಪ, ಅಷ್ಟು ಗರ್ವ, ಅಹಂಕಾರಿ ದಿಸ್ ರಾವಣ. ಬಟ್ ಅಂತಹ ರಾವಣ ಈ ರೀತಿ ಇದ್ದಾನೆ ಅನ್ನೋದನ್ನು ಹನುಮಂತ ನೋಡಿದ ನಂತರ ಹನುಮಂತನಲ್ಲಿ ಯಾವುದೇ ಭಯ ಇಲ್ಲ, ಅವನಿಗೆ ಸ್ವಲ್ಪವೂ ಕೂಡ ಹೆದರಿಕೆ ಇಲ್ಲ. ಸೊ ಹನುಮಂತ ಹೇಗಿದ್ದಾನೆ ಅಲ್ಲಿ ಅನ್ನೋದನ್ನು ಇಲ್ಲಿ ಈ ರೀತಿ ಸಾವಿರಾರು ಸರ್ಪಗಳ ಮಧ್ಯೆ ಇರುವಂತಹ ಗರುಡ ಹೇಗೆ ನಿರ್ಭೀತ, ಗರುಡ ಲೈಕ್ ದಟ್ ಹನುಮಂತ ಈಸ್ ನಿರ್ಭೀತ. ಅವನಿಗೆ ಸ್ವಲ್ಪ ಕೂಡ ಹೆದರಿಕೆ ಇಲ್ಲ, ಅಷ್ಟು ನಿರ್ಭಯನಾಗಿ ಹನುಮಂತ ಇಲ್ಲಿ ಇದ್ದಾನೆ. ಕಪಿಹಿ ಬಿಲೋಕಿ ದಸಾನನ ಬಿಹಸ ಕಹಿ ದುರ್ಬಾದ ಸುತಬದ ಸುರತಿ ಕೀನ್ಹಿ ಪುನಿ ಉಪಜ ಹೃದಯ ಬಿಷಾದ. ಸೊ ಈಗ ರಾವಣ ಹನುಮಂತನನ್ನು ನೋಡ್ತಾನೆ. ಹನುಮಂತ ರಾವಣನನ್ನು ನೋಡ್ದ. ರಾವಣನ ದರ್ಪ, ಅಹಂಕಾರ ಹೇಗಿದ್ದಾನೆ ರಾವಣ, ಅವನ ಸಿಂಹಾಸನ ಹೇಗಿದೆ, ಅರಮನೆ ಹೇಗಿದೆ, ಹನುಮಂತ ಇವೆಲ್ಲವನ್ನು ನೋಡಿದ ನಂತರ ಹನುಮಂತನಲ್ಲಿ ಯಾವುದೇ ರೀತಿಯ ಭಯಯ ಚಿಹ್ನೆ ಇಲ್ಲ, ಭಯಕ್ಕೆ ಒಳಗಾಗಿಲ್ಲ, ನಿರ್ಭೀತನಾಗಿದ್ದಾನೆ ಹನುಮಂತ. ನಿರ್ಭೀತನಾದಂತಹ ಹನುಮಂತನನ್ನು ರಾವಣ ನೋಡ್ತಾ ಇದ್ದಾನೆ. ಸೊ ಈಗ ರಾವಣ ಹನುಮಂತನನ್ನು ನೋಡಿದ ಕೂಡಲೇ ಹನುಮಂತನನ್ನು ಕಟ್ಟಾಕಿದಾರಲ್ವ. ಸೊ ಅದು ರಾವಣನಿಗೆ ಗೊತ್ತಾಗಿದೆ, ಹನುಮಂತ ಈಸ್ ಬೌಂಡ್. ಅವನ ಕೈ ಕಾಲು ಎಲ್ಲ ಕಟ್ಟಾಕಿದ್ದಾರೆ, ಅವನೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಬಂಧನಕ್ಕೆ ಒಳಪಟ್ಟಂತಹ ಹನುಮಂತನನ್ನು ನೋಡಿ ರಾವಣ ಗಹಗಹಿಸಿ ನಗ್ತಾನೆ. ಕಪಿಹಿ ಬಿಲೋಕಿ ದಸಾನನ ಬಿಹಸ ಕಹಿ ದುರ್ಬಾದ. ಗಹಗಹಿಸಿ ನಗ್ತಾನೆ, ಅಟ್ಟಹಾಸ ಮಾಡ್ತಾನೆ. ಹನುಮಂತ ಬಂಧಿತನಾಗಿರೋದ್ರಿಂದ ರಾವಣ ಸಭೆಯಲ್ಲಿ ಧೈರ್ಯವಾಗಿ ಮಾತನಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಹನುಮಂತ ಬಂಧನಕ್ಕೆ ಒಳಗಾಗಿದ್ದಾನೆ, ಅವನೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಏನು ಮಾತನಾಡ್ತಾ ಇದ್ದಾನೆ? ಇಟ್ ಇಸ್ ಕಾಲ್ಡ್ ದುರ್ಬಾದ. ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದಾನೆ. ದುರ್ಬಾದ ಮೀನ್ಸ್ ಕೆಟ್ಟ ಮಾತುಗಳು. ಕೆಟ್ಟ ಮಾತುಗಳನ್ನಾಡಿ
ಹನುಮಂತನನ್ನು ನಿಂದಿಸ್ತಾ ಇದ್ದಾನೆ ಅಂತಂದರೆ ಹನುಮಂತನನ್ನು ಬೈತಾ ಇದ್ದಾನೆ ರಾವಣ. ಸೊ ಈ ಅರ್ಥ ದುರ್ವಾದ, ಕೆಟ್ಟ ಮಾತುಗಳು. ದುರ್ವಾದ ಮೀನ್ಸ್ ದುರ್ವಾದ, ವಾದ ಅಂತಂದರೆ ಮಾತುಗಳು. ಸೊ ದುರ್ವಾದ. ಸೊ ರಾವಣ ಹನುಮಂತನನ್ನು ಕಟ್ಟಾಕಿರೋದ್ರಿಂದ ಧೈರ್ಯ ವಹಿಸಿ ಹನುಮಂತನನ್ನು ಬೈತಾ ಇದ್ದಾನೆ. ಅದು ಏನು ಅಟ್ಟಹಾಸ ಮಾಡಿ ನಕ್ಕು ತನ್ನ ದರ್ಪವನ್ನು ಪ್ರದರ್ಶಿಸಿ ಎಲ್ಲರೆದುರಿಗೆ ನಾನು ಶೂರ, ನಾನು ಪರಾಕ್ರಮಿ, ನನ್ನ ಮಾತೆ ಇಲ್ಲಿ ನಡೆಯೋದು ಅಂತ ಹೇಳಿ ಗಹಗಹಿಸಿ ನಕ್ಕಿ ಅಟ್ಟಹಾಸ ಮಾಡಿ ಈಗ ದುರ್ವಾದ ಅಂತಂದರೆ ನಿಂದನೆಯ ಮಾತುಗಳನ್ನಾಡಿ ಹನುಮಂತನನ್ನು ಕೆಣಕ್ತಾ ಇದ್ದಾನೆ. ಸೊ ಇಷ್ಟರ ಮಧ್ಯದಲ್ಲಿ ಈ ರೀತಿ ರಾವಣ ಈಸ್ ಬಿಹೇವಿಂಗ್ ಲೈಕ್ ದಿಸ್ ಅಂಡ್ ಆಲ್ ಆಫ್ ಎ ಸಡನ್ ಸುತ ಬುದ್ಧ ಸರತಿ ಕೀನ್ ಹಿ ಪುನಿ ಉಪಜ ಹೃದಯ ವಿಷಾದ. ಸೊ ಆಲ್ ಆಫ್ ಎಟ್ ಸಡನ್ ಇಷ್ಟೆಲ್ಲ ಮಧ್ಯದಲ್ಲಿ ಅಟ್ಟಹಾಸ ಮಾಡ್ದ, ಬೈದ, ಕೋಪ ತಾಪ ಎಲ್ಲವನ್ನ ತಾನೇ ಸುಪ್ರೀಂ ಅಂತ ಮೆರೆದ. ಆ ನಂತರದಲ್ಲಿ ಆಲ್ ಆಫ್ ಎ ಸಡನ್ ಅವನಿಗೆ ಒಂದು ಪುತ್ರವಧೆ ಅಂತಂದರೆ ಪ್ರಾರಂಭದಲ್ಲಿ ಫಸ್ಟು ಹನುಮಂತನ ಎದುರು ಯುದ್ಧ ಮಾಡಿದ್ದು ಅವನ ಮಗ ಅಕ್ಷಕುಮಾರ ಅಂತ. ಸೊ ಅಕ್ಷಕುಮಾರ ಮೊದಲು ಬರ್ತಾನೆ ಹನುಮಂತನೊಂದಿಗೆ ಯುದ್ಧ ಮಾಡೋದಕ್ಕೆ. ಬಂದಾಗ ದೊಡ್ಡ ಮರದಿಂದ ಆ ಅಕ್ಷಕುಮಾರನನ್ನು ಹೊಡೆದು ಸಾಯಿಸ್ತಾನೆ. ಕೇವಲ ಒಂದೇ ಏಟು. ಸೊ ಅದು ಈಗ ನೆನಪಿಗೆ ಬರುತ್ತೆ ರಾವಣನಿಗೆ. ಸೊ ಮಗನ್ನ ಕಳ್ಕೊಂಡಿದ್ದು ಪುತ್ರವಧೆ, ಆ ಒಂದು ಶೋಕ ಅವನ ನೆನಪಿಗೆ ಬಂದಾಗ ಮನಸ್ಸಿನಲ್ಲಿ ವಿಷಾದ ಉಂಟಾಗತ್ತೆ. ಸೊ ರಾವಣ ವಾಸ್ ಅಪ್ಸೆಟ್, ಯಾಕೆಂತಂದರೆ ಮಗನ ಕಳ್ಕೊಂಡಿದ್ದಾನಲ್ವ. ಸೊ ಹಿ ವಾಸ್ ವೆರಿ ಆ್ಯಂಗ್ರಿ. ಸೊ ನನ್ನ ಮಗನ ಸಾವಿಗೆ ದಿಸ್ ಹನುಮಂತ ಇಸ್ ದಿ ಕಾರಣ. ಯಾವ ಹನುಮಂತನನ್ನು ಇವು ನೋಡಿ ಅಟ್ಟಹಾಸ ಮಾಡಿ ದುರ್ವಾದ ಕೆಟ್ಟ ನಿಂದನೆಯ ಮಾತುಗಳನ್ನಾಡಿ ಎಲ್ಲರೆದುರು ತನ್ನ ಶೌರ್ಯವನ್ನು ಪ್ರದರ್ಶನ ಮಾಡಿ ಹನುಮಂತನನ್ನು ನಿಂದಿಸ್ತಾ ಇದ್ದ, ಅದೇ ಹನುಮಂತ, ದ ಸೇಮ್ ಹನುಮಂತ ಇಸ್ ದ ರೀಸನ್ ಫಾರ್ ದಿ ಡೆತ್ ಆಫ್ ಅಕ್ಷಕುಮಾರ. ಅಕ್ಷಕುಮಾರನ ಮರಣಕ್ಕೆ ದಿಸ್ ಹನುಮಂತ ಇಸ್ ದಿ ಕಾರಣ. ಸೊ ಅದು ನೆನಪಿಗೆ ಬಂದಾಗ ಅವನ ಮನಸ್ಸಿನಲ್ಲಿ ಬಹಳ ವಿಷಾದ ಉಂಟಾಗುತ್ತೆ, ದುಃಖಕ್ಕೆ ಒಳಗಾಗ್ತಾನೆ. ಸೊ ದಿಸ್ ಹನುಮಂತ ಈಗ ಬಂದಿಯಾಗಿ ಸೆರೆ ಸಿಕ್ಕಿದ್ದಾನೆ. ಸೊ ಅವನನ್ನು ಬಂಧನಕ್ಕೆ ಒಳಪಡಿಸಿದ್ದು ಮೇಘನಾಥ, ಅನದರ್ ಸನ್ ಆಫ್ ರಾವಣ. ಸೊ ಒಬ್ಬ ಮಗ ಯುದ್ಧದಲ್ಲಿ ಹತನಾದ, ಮತ್ತೊಬ್ಬ ಮಗ ಆ ಹನುಮಂತನನ್ನು ಬಂಧಿಸಿ ಇಲ್ಲಿಗೆ ಕರ್ಕೊಂಬಂದಿದ್ದಾನೆ. ಸೊ ಸತ್ತ ಮಗನನ್ನು ನೆನಪು ಮಾಡಿಕೊಂಡು ದುಃಖಿತನಾದ ನಂತರ ಎಗೇನ್ ಇನ್ ದ ನೆಕ್ಸ್ಟ್ ಮೂಮೆಂಟ್ ಹನುಮಂತ ಬಂಧನಕ್ಕೆ ಒಳಗಾಗಿದ್ದಾನೆ ಎನ್ನುವಂತಹದ್ದು ಅವನ ಗಮನಕ್ಕೆ ಬಂದು, ಈ ರೀತಿ ಬಂಧನಕ್ಕೆ ಒಳಪಟ್ಟು ಇಲ್ಲಿ ಕೈಕಾಲು ಕಟ್ಟಿಸ್ಕೊಂಡು ಹನುಮಂತ ಇಲ್ಲಿ ಮಲಗಿದಾನಲ್ಲ, ಇದಕ್ಕೆ ಕಾರಣ ನನ್ನ ಮಗ ಮೇಘನಾಥ. ಸೊ ಅವನಿಗೀಗ ಹೆಮ್ಮೆ, ನನ್ನ ಮಗ ಇಂತಹ ಹನುಮಂತನನ್ನು ಬಂಧಿಸಿದ್ದಾನೆ. ಸೊ ಇಟ್ ಈಸ್ ಹೆಮ್ಮೆ ಫಾರ್ ರಾವಣ. ಸೊ ಹನುಮಂತನ ಎದುರಿಗೆ ರಾಜಸಭೆಯಲ್ಲಿ ತನ್ನ ಪ್ರತಾಪವನ್ನು ತೋರಿಸ್ತಾ ಇದ್ದಾನೆ. ಅಲ್ಲಿ ಅನೇಕ ದೇವತೆಗಳು, ದಿಕ್ಪಾಲಕರು ಎಲ್ಲರೂ ಕೂಡ ರಾವಣನ ಅಣತಿಗಾಗಿ, ಅಂತಂದರೆ ಅವನೇನು ಹೇಳ್ತಾನೋ ಈಗ ಆ ಮಾತನ್ನ ಕೇಳಬೇಕಲ್ಲ. ಸೊ ವಿ ಆರ್ ರೆಡಿ ಟು ಲಿಸನ್ ಟು ಯು, ಪ್ಲೀಸ್ ಕಮ್ಯಾಂಡ್. ಸೊ ಹೀಗೆ ಅವನು ಏನು ಆದೇಶ ಕೊಡ್ಬೋದು ಅಂತ ಹೇಳಿ ಅವನ ಆದೇಶಕ್ಕಾಗಿ ಕಾಯ್ತಾ ನಿಂತಿದ್ದಾರೆ. ದೇ ಆರ್ ವೇಟಿಂಗ್. ಬಹಳ ನಮ್ರತೆಯಿಂದ ಕೈ ಜೋಡಿಸಿ ತಲೆ ಬಗ್ಗಿಸಿದ್ದಾರೆ, ಹಾಗೆ ಅವನ ಹುಬ್ಬುಗಳನ್ನು ನೋಡ್ತಾ ಇದ್ದಾರೆ. ಯಾಕೆಂದರೆ ಕಣ್ಸನ್ನೆನಲ್ಲಿ ಅವನು ಕೆಲಸ ತೆಗಿತಾ ಇದ್ದ ರಾವಣ. ಸೊ ಹೀ ಈಸ್ ಸೋ ಕ್ಲೆವರ್. ಸೊ ದಿಸ್ ಈಸ್ ಕಾಲ್ಡ್ ಭ್ರುಕುಟಿ ವೀಕ್ಷಣೆ. ಕೇವಲ ಕಣ್ಸನ್ನೆ ಮಾಡಿ ತನಗೆ ಬೇಕಾಗಿರುವಂತಹದ್ದನ್ನು ದೇವತೆಗಳ ಮೂಲಕ ಮಾಡಿಸ್ಕೊಳ್ಳುವಷ್ಟು ಪ್ರಬಲನಾಗಿ ದಿಸ್ ರಾವಣ ಬೆಳೆದಿದ್ದಾನೆ. ಸೊ ಹನುಮಂತ ಇವೆಲ್ಲವನ್ನ ನೋಡಿದ್ದಾನೆ, ಗೊತ್ತಾಗಿದೆ ಅವನಿಗೆ. ದೇವತೆಗಳೆಲ್ಲ ಇಲ್ಲಿ ಹೆದರಿ ನಿಂತಿದ್ದಾರೆ, ದಿಕ್ಪಾಲಕರು ನಿಂತಿದ್ದಾರೆ, ಬೇರೆ ಅನೇಕರು ಹೆದರಿ ನಡುಗ್ತಾ ಇದ್ದಾರೆ. ಅವೆಲ್ಲವನ್ನ ಹನುಮಂತ ನೋಡಿದ್ದಾನೆ. ಆ ನೋಡಿದ ನಂತರ ಕೂಡ ಹನುಮಂತನಿಗೆ ಯಾವುದೇ ರೀತಿಯಲ್ಲಿ ಹೆದರಿಕೆ ಆಗ್ತಲ್ಲ. ಈ ಸೋ ನಿರ್ಭಯ.
ಸೊ ಇಲ್ಲಿ ಕೊಟ್ಟಿರುವಂತಹ ಕಂಪ್ಯಾರಿಸನ್, ಸರ್ಪಗಳ ಮಧ್ಯೆ ಗರುಡ ಇರುವಂತೆ. ಸೊ ಕಂಪೇರ್ಡ್ ಟು ದಿ ಸ್ನೇಕ್ಸ್, ದಿಸ್ ಗರುಡ ಇಸ್ ವೆರಿ ಪವರ್ಫುಲ್ ಆ್ಯಂಡ್ ಸ್ಟ್ರಾಂಗ್. ನೂರಾರು ಸಾವಿರಾರು ಸರ್ಪಗಳು ಒಟ್ಟಿಗೆ ಬಂದು ಗರುಡನನ್ನು ನಾವು ಎದುರಿಸ್ತೀವಿ, ಅವನ ಜೊತೆ ಯುದ್ಧ ಮಾಡ್ತೀವಿ ಅಂತಂದ್ರೂ ದೇ ಕೆನಾಟ್ ವಿನ್ ಓವರ್ ಗರುಡ, ಬಿಕಾಸ್ ಗರುಡ ಈಸ್ ವೆರಿ ಪವರ್ಫುಲ್, ಹಿ ಈಸ್ ವೆರಿ ಸ್ಟ್ರಾಂಗ್. ಸಿಮಿಲರ್ಲಿ ದಿಸ್ ಹನುಮಂತ ಈಸ್ ವೆರಿ ಪವರ್ಫುಲ್. ಸೊ ಇಂತಹ ಜೊತೆಯಲ್ಲಿ ರಾವಣನಿಗೆ ಪುತ್ರವಧೆ ನೆನಪಿಗೆ ಬರುತ್ತೆ. ಸೊ ಇದೇ ಹನುಮಂತ ನನ್ನ ಮಗನನ್ನು ಕೊಂದು ಹಾಕಿದ್ದಾನೆ. ಅಕ್ಷಕುಮಾರ ವಾಸ್ ದಿ ಸನ್ ಆಫ್ ರಾವಣ. ದ ಸೇಮ್ ಅಕ್ಷಕುಮಾರ ವಾಸ್ ಕಿಲ್ಡ್ ಬೈ ದಿಸ್ ಹನುಮಂತ. ಹನುಮಂತನನ್ನು ನೋಡಿದಾಗ ಈ ಎಲ್ಲ ಘಟನೆಗಳು ಕೂಡ ರಾವಣನ ನೆನಪಿಗೆ ಬಂದಿದೆ. ನೆನಪಿಗೆ ಬಂದ ಕೂಡಲೇ ರಾವಣ ಒನ್ಸ್ ಅಗೇನ್ ಹಿ ಬಿಕೇಮ್ ವೆರಿ ಆಂಗ್ರಿ. ಇಲ್ಲಿ ಅಕ್ಷಯ ಕುಮಾರ ನೆನಪಿಗೆ ಬಂದ ಕೂಡಲೇ ರಾವಣ ಬಹಳ ದುಃಖವನ್ನು ವ್ಯಕ್ತಪಡಿಸಿದ, ಮನಸ್ಸಿನಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದ. ಆಮೇಲೆ ಹನುಮಂತನನ್ನು ನೋಡಿ ಅವನಿಗೆ ಕೋಪ ಉಕ್ಕಿ ಬಂತು. ಸೊ ಇದೆಲ್ಲ ಏನು ತಿಳಿಸುತ್ತೆ ಅಂತಂದರೆ ರಾವಣ ಎಷ್ಟು ಸೆಲ್ಫಿಶ್ ಅನ್ನೋವಂತಹದ್ದು ಕೂಡ ಇದು ತಿಳಿಸುತ್ತೆ. ಯಾಕೆ ಅಂತಂದರೆ ಒಂದು ಕಪಿ ಲಂಕೆಗೆ ನುಗ್ಗಿದೆ ಅಂತ ರಾಕ್ಷಸರು ಸುದ್ದಿಯನ್ನು ಮುಟ್ಟಿಸ್ತಾರೆ ರಾವಣನಿಗೆ. ಆ್ಯಕ್ಚುಲಿಯಾಗಿ ಹನುಮಂತ ನಾನು ಹಣ್ಣುಗಳನ್ನು ತಿನ್ನೋದಕ್ಕೆ ಅಶೋಕವನದ ಒಳಗಡೆ ಹೋಗ್ತೀನಿ, ನನಗೆ ಪರ್ಮಿಷನ್ ಕೊಡು ಅಂತ ಹೇಳಿ ಸೀತೆಯನ್ನು ಕೇಳ್ತಾನೆ. ಸೀತೆಯಿಂದ ಪರ್ಮಿಷನ್ ತಗೊಂಡು ಅವನು ಹಣ್ಣುಗಳನ್ನು ತಿಂತಾನೆ. ತಿಂದ ನಂತರದಲ್ಲಿ ಆ ಹಸುವೆ ಎಲ್ಲ ನೀಗ್ತು ಅವನಿಗೆ. ಅಲ್ಲಿವರೆಗೆ ಅವನಿಗೆ ಹಸುವೆ ಜ್ಞಾಪಕನೇ ಬರಲಿಲ್ಲ. ಈಗ ಒಳ್ಳೊಳ್ಳೆ ಹಣ್ಣುಗಳು ತಿಂದಾಯಿತು, ಹೊಟ್ಟೆ ಭರ್ತಿ ಆಗಿದೆ, ಈಗ ಹಸುವೆನೇ ಇಲ್ಲ. ಸೊ ಈಗೇನು ಮಾಡಬೇಕು, ಅವನು ಚೇಷ್ಟೆ ಶುರು ಮಾಡ್ದ ಹನುಮಂತ. ಗಲಾಟೆ ಧ್ವಂಸ ಮಾಡೋದಕ್ಕೆ ಶುರು ಮಾಡ್ದ. ಆ ಅಶೋಕವನದಲ್ಲಿ ದೊಡ್ಡ ದೊಡ್ಡ ಮರಗಳಿತ್ತು, ದೊಡ್ಡ ಹಣ್ಣಿನ ಮರಗಳಿತ್ತು, ಬೆಲೆ ಬಾಳುವಂತಹ ಮರಗಳಿತ್ತು. ನೂರಾರು ಜಾತಿಯ ಒಳ್ಳೊಳ್ಳೆ ಬೆಲೆ ಬಾಳುವಂತಹ ಅನೇಕ ರೀತಿಯ ಬೇರೆ ಬೇರೆ ಜಾತಿಯ ಮರಗಳೆಲ್ಲ ಅಲ್ಲಿತ್ತು. ಆ ಮರಗಳನ್ನು ಬುಡಸಹಿತ ಕಿತ್ತು ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಎಸೀತಾ ಇದ್ದ. ಅಷ್ಟು ಪ್ರತಾಪ ಹನುಮಂತನದು. ಆಗ ಕಾವಲು ಕಾಯ್ತಾ ಇದ್ದಂತಹ ರಾಕ್ಷಸರು ಹನುಮಂತನೊಂದಿಗೆ ಯುದ್ಧಕ್ಕೆ ಬಂದಾಗ ಅವರಲ್ಲಿ ಅನೇಕರನ್ನು ಹನುಮಂತ ಸಾಯಿಸಿಬಿಡ್ತಾನೆ. ಬೇಕು ಅಂತಲೇ ಕೆಲವ್ರನ್ನ ಉಳಿಸ್ತಾನೆ. ಯಾಕೆಂತಂದರೆ ಅವ್ರು ಹೋಗಿ ರಾವಣನಿಗೆ ಸುದ್ದಿ ಕೊಡಲಿ ಅಂತ. ಅವ್ರು ಯಾರಿಗೂ ಹನುಮಂತನಿಂದ ತಪ್ಪಿಸ್ಕೊಳ್ಳುವಂತಹ ಶಕ್ತಿ ಇಲ್ಲ. ಹನುಮಂತ ಮನಸ್ಸು ಮಾಡಿದ್ದಿದ್ರೆ ಒಬ್ಬರನ್ನ ಬಿಡದೆ ಸಾಯಿಸ್ಬೋದಾಗಿತ್ತು. ಬಟ್ ಹನುಮಂತನೇ ಹಿ ಅಲೋಡ್ ದೆಮ್ ಟು ಎಸ್ಕೇಪ್. ಮತ್ತು ಅವರೆಲ್ಲ ಬಂದು ಹೇಳ್ತಾರೆ, ಒಂದು ಕಪಿ ಲಂಕೆಗೆ ನುಗ್ಗಿದೆ, ಅಶೋಕವನದಲ್ಲಿ ಬಹಳ ಗಲಾಟೆ ಮಾಡ್ತಾ ಇದೆ, ವನವನ್ನು ಧ್ವಂಸ ಮಾಡಿದೆ, ಮತ್ತು ಕಾವಲು ಕಾಯ್ತಾ ಇದ್ದಂತಹ ನಮ್ಮಲ್ಲಿ ಅನೇಕ ರಾಕ್ಷಸರನ್ನು ಅದು ಸಂಹಾರ ಮಾಡಿದೆ. ಆ ಕಪಿ ಸಾಮಾನ್ಯ ಅಲ್ಲ, ಇಟ್ ಈಸ್ ವೆರಿ ಸ್ಟ್ರಾಂಗ್. ನಾವು ಹೇಗೋ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ರಾವಣನಿಗೆ ಈ ರೀತಿ ಹೇಳಿದಾಗ ಆವಾಗ ಅಲ್ಲೆಲ್ಲೂ ಕೂಡ ವರ್ಣನೆ ಇಲ್ಲ, ನನಗೆ ಬಹಳ ಬೇಜಾರಾಗಿದೆ, ನಮ್ಮ ರಾಕ್ಷಸ ಸೈನಿಕರನ್ನ ಈ ಕಪಿ ಸಾಯಿಸಿದೆ ಅಂತ ಅವನು ಆವಾಗ ದುಃಖವನ್ನು ವ್ಯಕ್ತಪಡಿಸಲಿಲ್ಲ. ಮತ್ತೊಮ್ಮೆ ಅಕ್ಷಯ ಕುಮಾರ ಹಾಗೂ ಅನೇಕ ರಾಕ್ಷಸರನ್ನ ಕಳಿಸ್ತಾನೆ. ಆಗಲೂ ಕೂಡ ಅನೇಕ ರಾಕ್ಷಸರು ಅವರು ಕೂಡ ಎಲ್ಲ ಸತ್ತೋಗ್ತಾರೆ. ಆಗಲೂ ಕೂಡ ರಾವಣ ಹಿ ಡಿಡ್ ನಾಟ್ ಕೇರ್. ಬಟ್ ಓನ್ಲಿ ವೆನ್ ಅಕ್ಷಕುಮಾರ ಹಿ ಡೈಡ್, ಆಗ ನನಗೆ ಬಹಳ ಬೇಜಾರಾಯಿತು, ದುಃಖ ಆಯಿತು, ವಿಷಾದ ಆಯಿತು. ದಟ್ ಮೀನ್ಸ್ ಬೇರೆಯವ್ರದ್ದು ಜೀವ, ಆ ಜೀವಗಳು ನಾಶವಾದಾಗ ರಾವಣನಿಗೆ ಏನೂ ಅನ್ನಿಸ್ಲಿಲ್ಲ. ಈಗ ಅಕ್ಷಕುಮಾರ ಸತ್ತಾಗ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ಅನ್ನೋದನ್ನು ವ್ಯಕ್ತಪಡಿಸ್ತಾರೆ. ದಟ್ ಮೀನ್ಸ್ ದಿಸ್ ರಾವಣ ಈಸ್ ವೆರಿ ಸೆಲ್ಫಿಶ್. ಸೊ ಇದು ಅವನ ಬುದ್ಧಿ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಈ ಒಂದು ಭಾಗ ಅದನ್ನು ತಿಳಿಸ್ತಾ ಇದೆ. ಸೊ ರಾವಣ ಅನೇಕ ರಾಕ್ಷಸರು ಸತ್ತಾಗ ಬೇಸರ ಮಾಡಿಕೊಳ್ಳಿಲ್ಲ. ಬಟ್ ಮಗ ಅಕ್ಷಕುಮಾರ ಅವನು ಮರಣ ಹೊಂದಿದಾಗ ಅವನಿಗೆ ಬಹಳ ಬೇಸರ ಆಯಿತು ಅನ್ನುವಂತಹದ್ದನ್ನು he is expressing now. So this shows how selfish Ravana is.
ಸೊ ಈಗ ರಾವಣ ಈ ಕಪಿಯನ್ನು ಪ್ರಶ್ನೆ ಮಾಡ್ತಾನೆ. ಸೊ ಈ ಸಂದರ್ಭವನ್ನು ಹನುಮಂತ ಕೂಡ ವೆಯ್ಟ್ ಮಾಡ್ತಾ ಇದ್ದ. ಅದಕ್ಕೋಸ್ಕರವೇ ರಾವಣನೊಂದಿಗೆ ಒಂದು ಸಂವಾದ ಏರ್ಪಾಡಾಗಬೇಕು. ಐ ವಾಂಟ್ ಟು ಟಾಕ್ ಟು ರಾವಣ. ಸೊ ಇದೊಂದೇ ಕಾರಣಕ್ಕಾಗಿ ಅವನು ಬಂಧನಕ್ಕೆ ಒಳಗಾದವನಂತೆ. ಸೊ ಅಲ್ಲಿ ಎರಡು ಉದ್ದೇಶ, ಒಂದು ಬ್ರಹ್ಮನಿಗೆ ಗೌರವ ಕೊಡಬೇಕು, ಮತ್ತೊಂದು ಉದ್ದೇಶ ರಾವಣನನ್ನು ಮೀಟ್ ಮಾಡಬೇಕು. ಸೊ ಈಗ ಬ್ರಹ್ಮನಿಗೆ ಗೌರವ ಕೊಟ್ಟಾಯಿತು, ರಾವಣನನ್ನು ಮೀಟ್ ಮಾಡ್ತಾ ಇದ್ದಾನೆ. ಸೊ ಈಗ ಈ ಕಪಿಯನ್ನು ನೋಡಿ ರಾವಣ ಅವನನ್ನು ಪ್ರಶ್ನೆ ಮಾಡ್ತಾನೆ. ಕಹ ಲಂಕೇಶ ಕವನತೈ ಕೀಸ ಕೆಹಿ ಕೆ ಬಲ ಫಾಲೆಹಿ ಭನ ಬೀಸ ಕೀತೌ ಶ್ರವಣ ಸುನೇಹಿ ನಹಿ ಮೋಹಿ ದೇಕವು ಅತಿ ಅಸಂಕ ಸಟತೋಹಿ. ಕಹ ಲಂಕೇಶ, ಲಂಕೇಶ ರಾವಣ. ಸೊ ಕಹ ರಾವಣ ಕೇಳ್ತಾನೆ, ಎಲೈ ಕಪಿ, ಹೇ ಕಪಿ, ಯಾರು ನೀನು, ಹೂ ಆರ್ ಯು? ಮತ್ತು ನೀನು ಇಷ್ಟೆಲ್ಲ ಗಲಾಟೆ ಮಾಡಿದ್ಯಲ್ಲ, ಎಷ್ಟು ಧ್ವಂಸ ಮಾಡಿದ್ಯಾ, ನಿನಗೇನಾದ್ರು ಗೊತ್ತಾ ನೀ ಏನೇನು ಮಾಡಿದ್ಯಾ ಅಂತ ಇಲ್ಲಿವರೆಗೆ? ಸೊ ಇಷ್ಟೆಲ್ಲ ನೀನು ಧ್ವಂಸ ಮಾಡಿದ್ಯಲ್ಲ, ಯಾರ ಬಲವನ್ನು ನಂಬಿ ನೀನು ನನ್ನ ಅಶೋಕವನವನ್ನು ಧ್ವಂಸ ಮಾಡಿದ್ಯಾ? ಯಾಕೆ ಹಿ ಪರ್ಟಿಕ್ಯುಲರ್ಲಿ ಹಿ ಆಸ್ ದಿಸ್ ಅಶೋಕವನ ಅನ್ನೋದನ್ನು ಮೆನ್ಷನ್ ಮಾಡ್ತಾನೆ. ಬಿಕಾಸ್ ಫಾರ್ ರಾವಣ ದಿಸ್ ಅಶೋಕವನ ಈಸ್ ಎವ್ರಿಥಿಂಗ್. ಸೊ ಅಶೋಕವನವನ್ನು ಅವನು ಅಷ್ಟು ಪ್ರೀತಿ ಮಾಡ್ತಾ ಇದ್ದ. ಸೊ ಅದಕ್ಕೆ ಅಲ್ಲಿ ಎಲ್ರಿಗೂ ಪ್ರವೇಶನೇ ಇಲ್ಲ, ನಿರ್ಬಂಧಿತ ಪ್ರದೇಶ ಅದು ಅಶೋಕವನ ಅನ್ನುವಂಥದ್ದು. ಈ ಕಾರಣದಿಂದ ಅಶೋಕವನದ ಸುತ್ತಲೂ ಅವನು ಒಂದು ದೊಡ್ಡ ಸೈನ್ಯವನ್ನು ಕಾವಲಿಗೆ ಹಾಕಿದ್ದ. ಒಂದು ರೀತಿ ಪರ್ಸ್ನಲ್ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದ. ಅಶೋಕವನ ಅಂತಂದರೆ ಅದು ರಾವಣನ ಮತ್ತೊಂದು ಆತ್ಮ ಅನ್ನುವಷ್ಟರ ಮಟ್ಟಿಗೆ ಅವನು ಅದನ್ನು ಪ್ರೀತಿ ಮಾಡ್ತಾ ಇದ್ದ. ಸೊ ಈಗ ಅದಕ್ಕೆ ಕೇಳ್ತಾ ಇದ್ದಾನೆ, ಯಾರ ಬಲವನ್ನು ನಂಬಿ ನೀನು ಈ ಅಶೋಕವನ್ನು ಧ್ವಂಸ ಮಾಡಿದೆಯಾ, ಅಶೋಕವನವನ್ನು ಧ್ವಂಸ ಮಾಡಿದೆಯಾ? ಯಾಕೆಂದರೆ ನಿನಗಷ್ಟು ಶಕ್ತಿ ಇಲ್ಲವೇ ಇಲ್ಲ, ನೀನು ಮತ್ತೊಂದು ಯಾವುದೋ ಶಕ್ತಿಯನ್ನು ನಂಬಿದೆಯಾ ನೀನು. ಸೊ ಯಾರ ಬಲವನ್ನು ನೀನು ನಂಬಿ ಇಂತಹ ಧ್ವಂಸದ ಕೆಲಸ ಮಾಡಿದೆಯಾ ನೀನು? ಯಾರು ನೀನು? ಹೂ ಆರ್ ಯು? ಅಶೋಕವನವನ್ನು ಧ್ವಂಸ ಮಾಡಿದ್ದು ರಾವಣನಿಗೆ ಅಷ್ಟೊಂದು ಕೋಪ ಬಂದಿದೆ. ಆದ್ದರಿಂದ ಈಗ ಹನುಮಂತನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ, ನಿನಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? ನೀನು ಮಾಡ್ತಾ ಇರುವಂತಹ ಈ ಎಲ್ಲ ಕೆಲಸಕ್ಕೆ ನಿನಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? ನೀನು ಒಬ್ಬನೇ ಅಂತೂ ಇಂತಹ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನೀನು ಮತ್ತೊಂದು ಶಕ್ತಿಯನ್ನು ನಂಬಿದೆಯಾ, ಡಿಪೆಂಡ್ ಆಗಿದೆಯಾ ನೀನು. ಸೊ ಸಂಬಡಿ ಎಲ್ಸ್ ಇಸ್ ದೇರ್ ಬಿಹೈಂಡ್ ಯುವರ್ ಆಲ್ ದಿಸ್ ಧ್ವಂಸ ಕಾರ್ಯ. ಸೊ ಹೂ ಇಸ್ ದಟ್? ಯಾರ ಬಲವನ್ನು ನಂಬಿ ನೀನು ಇಂಥ ಕೆಲಸ ಮಾಡ್ತಾ ಇದೆಯಾ? ಮತ್ತು ನೀನೀಗ ಯಾರನ್ನ ನೋಡ್ತಾ ಇದೆಯಾ? ಇಲ್ಲಿ ನಿನ್ನನ್ನು ಬಂಧಿಸಿ ಕರ್ಕೊಂಬಂದಿದ್ದಾರೆ, ಕಣ್ಬಿಟ್ಟಿದೆಯಲ್ಲ, ಜ್ಞಾನ ಬಂತಲ್ಲ, ನಿನ್ನ ಎದುರುಗಡೆ ಈಗ ನಾನು ಮಾತಾಡ್ತಿದ್ದೀನಿ. ಸೊ ನನ್ನನ್ನು ಯಾರು ಅಂತ ತಿಳ್ಕೊಂಡಿದೀಯಾ? ನಾನು ಯಾರು ಅಂತ ಗೊತ್ತಾ ನಿನಗೆ? ನೀನೀಗ ಯಾರನ್ನ ನೋಡ್ತಿದ್ಯಾ ಅನ್ನುವಂತಹ ಅರಿವು ನಿನಗಿದೆಯಾ? ಪ್ರಜ್ಞೆ ಇದೆಯಾ ನಿನಗೆ? ರಾವಣ ಅಂತ ನೀನೇನಾದ್ರು ಕೇಳಿದ್ಯಾ? ರಾವಣ ಯಾರು ಅಂತ ನಿನಗೆ ಗೊತ್ತಾ? ರಾವಣ ಗೊತ್ತಿದೆ ತಾನೆ? ಬಟ್ ಯು ಲುಕ್ ಸೋ ಫಿಯರ್ಲೆಸ್. ಬಟ್ ನಿನ್ನ ಮುಖದಲ್ಲಿ ಗಾಬರಿನೇ ಇಲ್ಲ. ಯಾಕೆಂದರೆ ರಾವಣನ ಎದುರುಗಡೆ ನೀನು ಈ ರೀತಿ ಇಷ್ಟು ನಿರ್ಭಯವಾಗಿದೆಯಾ ಅಂತಂದರೆ, ನಾನು ರಾವಣ ಅನ್ನುವಂತಹದ್ದು ಬಹುಶಃ ನಿನಗೆ ಗೊತ್ತಿಲ್ಲ. ನನ್ನ ಶಕ್ತಿ, ನನ್ನ ಬಲ ನಿನಗೆ ಗೊತ್ತಿಲ್ಲ. ಅದಕ್ಕೆ ನೀನು ಈ ರೀತಿ ಬಿಹೇವ್ ಮಾಡ್ತಾ ಇದೆಯಾ. ಇಲ್ಲಾಂದರೆ ನೀನು ಹೆದರಿಗೆ ನಡುಕ್ತಾ ಇರಬೇಕಾಗಿತ್ತು ಇಷ್ಟೊತ್ತಿಗೆ. ಸೊ ನಿನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಗೊತ್ತಿಲ್ಲ, ನನ್ನ ವಿಚಾರ ನಿನಗೆ ಗೊತ್ತಿಲ್ಲ. ಮತ್ತು ನೀನು ಇಷ್ಟೆಲ್ಲ ಗಲಾಟೆ ಮಾಡಿದೆಯಲ್ಲ, ಇದಕ್ಕೆ ನಿನಗೆ ಪರೋಕ್ಷವಾಗಿ ಬೇರೆ ಯಾರೋ ನಿನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ರಾವಣನ ಎದುರಿಗೆ ನಿಂತು ನೀನು ಈ ರೀತಿ ಬಿಹೇವ್ ಮಾಡ್ತಾ ಇದೆಯಲ್ಲ, ನಿನಗೆ ಹೆದರಿಕೆ ಆಗ್ತಾ ಇಲ್ವಾ? ನನಗೆ ಆಶ್ಚರ್ಯ ಆಗ್ತಾ ಇದೆ. ನಿನ್ನನ್ನು ನೋಡಿದ್ರೆ ಬಹಳ ನಿರ್ಭಯನಾಗಿ ನೀನು ಕಾಣ್ತಾ ಇದೀಯ. ನನ್ನನ್ನು ನೋಡಿ ನಂತರ ಕೂಡ ನೀನು ನನಗೆ ಹೆದರ್ತಾ ಇಲ್ವಲ್ಲ? ನನ್ನ ಬಗ್ಗೆ ನಿನಗೆ ಸ್ವಲ್ಪನೂ ಭಯ ಇಲ್ವಲ್ಲ? ಆಶ್ಚರ್ಯ. ನಾನು ಯಾರು? ನನ್ನ ಮಹಿಮೆ ಏನು? ನನ್ನ ಶಕ್ತಿ ಏನು ಅಂತ ನೀನು ಕೇಳಿಲ್ವಾ? ಯಾರು ಎದುರುಗಡೆ ನಿಂತಿದೆಯಾ ಅಂತ ನಿನ್ನ ಪ್ರಜ್ಞೆನೇ ಇಲ್ವಾ ನಿನಗೆ?
ಹೀಗೆ ರಾವಣ ಹನುಮಂತನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಮಾರೆ ನಿಸಿಚರ ಕೆಹಿ ಅಪರಾಧ ಕಹು ಸಟ ತೋಹಿ ನ ಪ್ರಾಣ ಕೈ ಬಾಧ ಸುನು ರಾವಣ ಬ್ರಹ್ಮಾಂಡ ನಿಕಾಯ ಪಾಯಿ ಜಾಸು ಬಲ ಚಿರಚತಿ ಮಾಯಾ. ರಾಕ್ಷಸ ಮತ್ತೆ ರಾವಣ ಮತ್ತೆ ಪ್ರಶ್ನೆ ಮಾಡ್ತಾನೆ, ವೈ ಡಿಡ್ ಯು ಕಿಲ್ ದೀಸ್ ರಾಕ್ಷಸಸ್? ಯಾವ ಕಾರಣದಿಂದ ನೀನು ಈ ನಮ್ಮ ರಾಕ್ಷಸರನ್ನ ನೀನು ಕೊಂದಾಕಿದೆಯಾ? ರಾಕ್ಷಸರು ಯಾವ ಅಪರಾಧ ಮಾಡಿದ್ದಾರೆ ಅಂತ ನೀನು ಅವ್ರನ್ನ ಕೊಂದಿದೀಯಾ? ಹೀಗೆ ರಾವಣನನ್ನು ಒಟ್ಟು ಹನುಮಂತನನ್ನು ರಾವಣ ಒಟ್ಟು 4 ಪ್ರಶ್ನೆಗಳನ್ನು ಮಾಡಿದ್ದಾನೆ. 4 ಪ್ರಶ್ನೆ ಮಾಡಿದ್ದಾನೆ ರಾವಣ. ಮೊದಲನೇದು, ಹೇ ಕಪಿ, ಯಾರು ನೀನು? ಹೂ ಆರ್ ಯು? ಎರಡನೇದು, ಯಾರ ಸಪೋರ್ಟ್ ಇದೆ ನಿನಗೆ? ಯಾರ ಬಲವನ್ನು ನಂಬಿ ನೀನು ಈ ಅಶೋಕವನವನ್ನು ನೀನು ಧ್ವಂಸ ಮಾಡಿದೀಯಾ? ಸೊ ದಿಸ್ ಈಸ್ ದಿ ಸೆಕೆಂಡ್ ಕ್ವಶನ್ ಆಫ್ ರಾವಣ. ಮೂರನೇದು, ನಿನಗೆ ನನ್ನ ಮಹಿಮೆ, ಪ್ರತಾಪ, ಶಕ್ತಿ ಯಾವುದು ಗೊತ್ತಿಲ್ವಾ? ನಾನು ಯಾರು ಅಂತ ತಿಳ್ಕೊಂಡಿದ್ಯಾ ತಾನೆ? ಮತ್ತು ಕೊನೆಯದಾಗಿ 4ನೆಯ ಪ್ರಶ್ನೆ, ಈ ರಾಕ್ಷಸರು ಏನು ಅಪರಾಧ ಮಾಡಿದ್ದಾರೆ, ನಿನಗೆ ಯಾವ ತೊಂದರೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇವ್ರನ್ನೆಲ್ಲ ನೀನು ಕೊಂದಾಕಿದೆಯಾ? ಸೊ ಈ 4 ಪ್ರಶ್ನೆಗಳಿಗೆ ಹನುಮಂತ ಈಗ ಉತ್ತರ ಕೊಡ್ತಾನೆ ರಾವಣನಿಗೆ. ಮತ್ತು ಹನುಮಂತನನ್ನ ಮೂರ್ಖ ಅಂತ ಕರೀತಾನೆ ರಾವಣ. ಹೇ ಮೂರ್ಖ, ಹೂ ಆರ್ ಯು? ಮತ್ತು ನೀನು ಇಷ್ಟೆಲ್ಲ ಗಲಾಟೆ ಮಾಡಿದೆಯಲ್ಲ, ನಾನು ನಿನಗೆ ಎಂಥ ಪನಿಷ್ಮೆಂಟ್ ಬೇಕಾದ್ರೂ ಕೊಡ್ತೀನಿ. ನಾನೀಗ ನಿನ್ನನ್ನು ಏನು ಬೇಕಾದ್ರೂ ಮಾಡ್ಬೋದು. ನಿನಗೆ ನಿನ್ನ ಪ್ರಾಣದ ಮೇಲೆ ಹೆದರಿಕೆ ಇಲ್ವಾ? ನಿನಗೆ ಬದುಕೋದಕ್ಕೆ ಇಷ್ಟ ಇದೆಯೋ ಇಷ್ಟ ಇಲ್ವೋ? ಸೊ ಹೀಗೆ ರಾವಣ ಹನುಮಂತನನ್ನು ಪ್ರಶ್ನೆ ಮಾಡ್ತಾನೆ. ಆ್ಯಂಡ್ ಹನುಮಂತ ರಾವಣನ ಪ್ರಶ್ನೆಗಳಿಗೆ ಅಷ್ಟೇ ಗಂಭೀರವಾಗಿ ಉತ್ತರ ಕೊಡ್ತಾನೆ. ಬಹಳ ಸಮಾಧಾನದಿಂದ, ಸಹನೆಯಿಂದ, ತಾಳ್ಮೆಯಿಂದ ಉತ್ತರ ಕೊಡ್ತಾನೆ. ಸುನು ರಾವಣ, ಹೇ ರಾವಣ ಕೇಳಿಸ್ಕೊ, ನೀನು ಪ್ರಶ್ನೆ ಮಾಡಿದೆಯಾ ಯಾರು ನಾನು ಯಾರು ಅಂತ ನಿನ್ಗೆ ಗೊತ್ತಾಗಬೇಕಲ್ವಾ? ಸುನು ರಾವಣ, ಹೇ ರಾವಣ, ಲಿಸನ್ ಟು ಮೀ. ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಐ ಆಮ್ ಗೋಯಿಂಗ್ ಟು ಆನ್ಸರ್ ಟು ಆಲ್ ಯುವರ್ ಕ್ವಶನ್ಸ್. ಐ ವಿಲ್ ನಾಟ್ ಹೈಡ್ ಎನಿಥಿಂಗ್. ಲಿಸನ್ ಟು ಮೀ. ವಾಯುನಂದನ means Hanumanta, Vayunandana, he replies to Ravana. So, ಯಾರು ನೀನು ಅಂತ ಕೇಳಿದ್ದಕ್ಕೆ ವಾಯುನಂದನ. ಸೊ ರಾವಣನ 2ನೇ ಪ್ರಶ್ನೆಗೆ ಮೊದಲು ಹನುಮಂತ ಉತ್ತರ ಕೊಡ್ತಾನೆ. ಯಾರ ಬಲವನ್ನು ನಂಬಿ ನೀನು ನನ್ನ ಈ ಅಶೋಕವನವನ್ನು ಧ್ವಂಸ ಮಾಡಿದ್ಯಾ? ದಿಸ್ ಈಸ್ ದಿ ಸೆಕೆಂಡ್ ಕ್ವಶನ್ ಆಫ್ ರಾವಣ. ಮೊದಲು ನೀನು ಯಾರು ಅಂತ ಕೇಳಿರ್ತಾನೆ. ಸೊ ದಿಸ್ ವಾಯುನಂದನ ಈಸ್ ಹನುಮಂತ. ಸೊ ವಾಯುನಂದನ ಈಸ್ ರಿಪ್ಲೈಯಿಂಗ್ ಅದು. ಸೊ 2ನೇ ಪ್ರಶ್ನೆಗೆ ಮೊದಲು ಉತ್ತರವನ್ನು ಕೊಡ್ತಾನೆ. ಹೇ ರಾವಣ, ಲಿಸನ್ ಟು ಮೀ, ಕೇಳು. ಸುನು ರಾವಣ, ಯಾರ ಬಲವನ್ನು ನಂಬಿ ಅಂತ ನೀನು ಕೇಳಿದ್ಯಲ್ವಾ, ಕೇಳಿಸ್ಕೊತಾ ಹೋಗು, ಎಚ್ಚರದಿಂದ ಕೇಳಿಸ್ಕೊ. ಯಾರನ್ನು ನಂಬಿದ್ದೀನಿ ಅನ್ನುವಂತಹದ್ದು ನಿನಗೆ ಗೊತ್ತಾಗಬೇಕು. ಆಗ ನಿನಗೆ ಗೊತ್ತಾಗುತ್ತೆ ಹೂ ಇಸ್ ಮೈ ಪ್ರಭು. ಸೊ ಲಿಸನ್ ಕೇರ್ಫುಲಿ. ಬಿಕಾಸ್ ಆಫ್ ದಟ್ ಭಗವಾನ್, ಬಿಕಾಸ್ ಆಫ್ whom the Maya, and on the strength and support of this ಭಗವಾನ್, ಇಷ್ಟು ದೊಡ್ಡ ಒಂದು ಬ್ರಹ್ಮಾಂಡದ ರಚನೆಗೆ ಈ ಮಾಯೆ ಎನ್ನುವಂತಹವಳು ಮುಂದಾಗ್ತಾಳೆ. ಸೊ ದಿಸ್ ಮಾಯಾ ಈಸ್ ದಿ ಪವರ್ ಆಫ್ ಭಗವಾನ್. ಇಷ್ಟು ದೊಡ್ಡ ಬ್ರಹ್ಮಾಂಡದ ರಚನೆಗೆ ಮಾಯಾ ಈಸ್ ದಿ ಕಾರಣ. And Maya is the power of Paramatma. That means Maya is under the control of Paramatma. ಭಗವಂತ ಈಸ್ ದಿ ಜಗದೀಶ್ವರ ಅಂತ ಅವನು ಹೇಳ್ತಾ ಇರೋವಂಥದ್ದು. ಯಾರ ಬಲವನ್ನು ನಂಬಿದ್ಯಾ ಅಂತಂದರೆ ಜಗತ್ತಿನ ಒಡೆಯ, ಅವನ ಬಲವನ್ನು ನಂಬಿ ನಾನು ಈ ಕೆಲಸವನ್ನು ಮಾಡಿದ್ದೀನಿ ಅನ್ನೋದನ್ನು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ಯಾರ ಬಲ ಅಂತ ನೀನು ಕೇಳ್ತಾ ಇದೆಯಲ್ಲ, ದಟ್ ಭಗವಾನ್. ಯಾರವನು?
ಸಿ ದೆರ್ ಈಸ್ ಮಾಯಾ. ಮಾಯೆ ಗೊತ್ತಿದೆ ತಾನೇ ನಿಮಗೆ? ಮಾಯೆ ಈಸ್ ದಿ ಕಾಸ್ ಆಫ್ ದಿಸ್ ಬ್ರಹ್ಮಾಂಡದ ರಚನೆಗೆ ದಿಸ್ ಮಾಯಾ. ಶಿ ಈಸ್ ದಿ ಲೀಡಿಂಗ್ ರೋಲ್ ಇನ್ ಕ್ರಿಯೇಟಿಂಗ್ ದಿಸ್ ಬ್ರಹ್ಮಾಂಡ, and she is very powerful, and that Maya is the power of Paramatma. So this Paramatma, he uses Maya as his strength. ಸಾಮಾನ್ಯವಾಗಿ ನಿನಗೆ ಗೊತ್ತಿರಬೇಕು ರಾವಣ, ಮಾಯೆಗೆ ಎಲ್ಲರೂ ವಶವಾಗ್ತಾರೆ. ದಟ್ ಈಸ್ ದಿ ಪವರ್ ಆಫ್ ಮಾಯೆ. ಮಾಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ದಟ್ ಈಸ್ ದಿ ಪವರ್ ಆಫ್ ಮಾಯಾ. ಅದಕ್ಕೆ ಏನು ಹೇಳ್ತಾರೆ ಅಂತಾರೆ, ಸಾಮಾನ್ಯವಾಗಿ ಆ ಮಾಯಾಜಾಲಕ್ಕೆ ಸಿಕ್ಕಾಕೊಂಡೆ ಅಂತ ಹೇಳ್ತೀವಿ ನಾವು. ಮಾಯೆ ಬೀಸುವ ಜಾಲ ನಮಗೆ ಕಾಣೋದಿಲ್ಲ. ಅವಳು ಒಂದು ಬಲೆಯನ್ನು ಇಲ್ಲಿ ಎಸೆದಿದ್ದಾಳೆ ನಮ್ಮ ಎದುರುಗಡೆ. ನಾವು ಹೇಗೆ ಸಿಕ್ಕಾಕೋತೀವಿ, ಹೌ ವಿ ಆರ್ ಗೋಯಿಂಗ್ ಟು ಗೆಟ್ ಟ್ರ್ಯಾಪ್ಡ್ ಅನ್ನೋದು ನಮ್ಮ ಗಮನಕ್ಕೆ ಬರೋದಿಲ್ಲ. ಯಾಕೆ ಹಿಂಗಾಯಿತು ಅಂತ ನಾವು ಆಮೇಲೆ ಕ್ವಶನ್ ಮಾಡ್ಕೊ, ಏನೋ ಮಾಯೆ ಕಣೋ ಅಂತ ಹೇಳ್ತೀವಿ. That means nobody can escape from Maya. That is the power, that is the strength of Maya. ಸಾಮಾನ್ಯವಾಗಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಮಾಯೆಗೆ ಹೆದರುವಂತಹವರೇ, ಮಾಯೆಗೆ ಸಿಕ್ಕಾಕೋತಾರೆ. ಮಾಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸೊ ಅದರಿಂದ ಹನುಮಂತ ಹೇಳ್ತಾನೆ, ನಾವೆಲ್ಲರೂ ಕೂಡ ಮಾಯಾದಾಸರು. ಸೊ ನಾವೆಲ್ಲರೂ ಅಂತಂದಾಗ ಏನು, ಇನ್ಕ್ಲೂಡಿಂಗ್ ಯು ಆ್ಯಂಡ್ ಮೀ, ವಿ ಆರ್ ಆಲ್ ದಾಸಾಸ್. ಮಾಯೆಗೆ ದಾಸರು ನಾವು. ಬಟ್ ದಟ್ ಭಗವಾನ್, ದಟ್ ಪರಮಾತ್ಮ, ಯು ಆರ್ ಆಸ್ಕಿಂಗ್, ನೋ, ಹಿ ಈಸ್ ಮಾಯಾಪತಿ. ಸೊ ಅಂಡರ್ ಹಿಸ್ ಕಂಟ್ರೋಲ್ ದಿಸ್ ಮಾಯಾ ಈಸ್ ಹಿಯರ್. ದಿಸ್ ಮಾಯಾ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ದಟ್ ಭಗವಾನ್, ಆ್ಯಂಡ್ ವಿ ಆರ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿಸ್ ಮಾಯಾ. ಆ್ಯಂಡ್ ದಿಸ್ ಮಾಯಾ ಈಸ್ ದಿ ಈ ಒಂದು ಬ್ರಹ್ಮಾಂಡದ ರಚನೆಗೆ ಬಹಳ ದೊಡ್ಡ ಪಾತ್ರವನ್ನು ವಹಿಸಿರ್ತಾಳೆ. ಅಷ್ಟು ಶಕ್ತಿ ಅವಳಿಗಿದೆ ಮಾಯೆ. ಅಂತಹ ಮಾಯೆಗೆ ಸಿಕ್ಕಾಕೊಳ್ಳದೆ ಇರೋರು ಯಾರೂ ಇಲ್ಲ. ನಾವೆಲ್ಲರೂ ಕೂಡ ಮಾಯಾದಾಸರು. ಬಟ್ ದಟ್ ಪರಮಾತ್ಮ, ಅವನು ಮಾಯಾಪತಿ. ಹಿ ಈಸ್ ದಿ ಒಡೆಯ ಆಫ್ ದಿಸ್ ಮಾಯಾ. ಹಿ ಯೂಸಸ್ ದಿಸ್ ಮಾಯಾ ಆ್ಯಸ್ ಹಿಸ್ ಸ್ಟ್ರೆಂತ್. ದಟ್ ಈಸ್ ಹಿಸ್ ಕೆಪಾಸಿಟಿ. ನಾನು ನೀನು ಎಲ್ಲರೂ ಕೂಡ ಈ ಮಾಯೆಗೆ ದಾಸರು ಅಂತಂದರೆ ಯು ಆರ್ ನಥಿಂಗ್ ಟು ಲಾರ್ಡ್. ಏಕೆ ಅಂತಂದರೆ ನೀನು ಮಾಯೆಗೆ ಸಿಕ್ಕಾಕೊಂಡಿದ್ಯಾ. ದಟ್ ಮಾಯಾ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಲಾರ್ಡ್ ಭಗವಾನ್. ಯು ಆರ್ ನಥಿಂಗ್. ದಿಸ್ ಈಸ್ ಹೌ ವೆರಿ ಬ್ಯೂಟಿಫುಲಿ ಹನುಮಂತ ಈಸ್ ಗಿವಿಂಗ್ ರಿಪ್ಲೈ ಟು ರಾವಣ. ಸೊ ಮಾಯಾ, ದ ಲಾರ್ಡ್ ಭಗವಾನ್ ಈಸ್ ಯೂಸಿಂಗ್ ದಿಸ್ ಮಾಯಾ ಆ್ಯಸ್ ಇಸ್ ಸ್ಟ್ರೆಂತ್. ಭಗವಂತ ಈ ಸೃಷ್ಟಿಯನ್ನು ರಚನೆ ಮಾಡ್ದ ಅಂತ ಹೇಳ್ತಾರೆ. ಸೃಷ್ಟಿಕರ್ತ ಭಗವಂತನ ಈ ಕ್ರಿಯೇಷನ್ ಅನ್ನುವಂತಹದ್ದು ಭಗವಂತನಿಂದ ಆಗಿರೋದು ಅಂತ ಹೇಳ್ತಾರೆ. ಬಟ್ ಭಗವಂತ ಈ ಸೃಷ್ಟಿಯನ್ನು ರಚನೆ ಮಾಡ್ದ ಅಂತ ಹೇಳಿದ್ರು ಕೂಡ, ರಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹಿ ಯೂಸಸ್ ದಿಸ್ ಮಾಯಾ ಆ್ಯಸ್ ಹಿಸ್ ಪವರ್. ಸೊ ಸೃಷ್ಟಿಯ ರಚನೆಯಲ್ಲಿ ದರ್ ಈಸ್ ಎ ರೋಲ್ ಆಫ್ ಮಾಯಾ, ಅಂಡ್ ದಿಸ್ ಭಗವಂತ ಈಸ್ ಮಾಯಾಪತಿ. ಸೊ ರಾವಣನ ಎರಡನೇ ಕ್ವಶನು, ಅದಕ್ಕೆ ಮೊದಲು ಅಂತಂದರೆ ಭಗವಂತನ ಹೆಸರು ಫಸ್ಟ್ ಬರಬೇಕು ಅನ್ನುವಂತಹದ್ದು ಹನುಮಂತನ ಅಭಿಪ್ರಾಯ. ಸೊ ಅವನು ಕೇಳಿದ್ದು, ನೀನು ಯಾರು, ಯಾರ ಬಲವನ್ನು ನಂಬಿದೆಯಾ, ನೀ ಯಾಕೆ ರಾಕ್ಷಸರನ್ನು ಕೊಂದಿದೆಯಾ, ಹೀಗೆ ಒಟ್ಟು 4 ಪ್ರಶ್ನೆಯನ್ನು ಮಾಡ್ತಾನೆ. ಬಟ್ ಮೊದಲು ರಾಮನ ಹೆಸರು ಬರಬೇಕು, ಪ್ರಭುವಿನ ಹೆಸರು ಬರಬೇಕು. ಸೊ ಅದಕ್ಕೆ ಅವನೇನು ಮಾಡ್ತಾನೆ, ಎರಡನೇ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಟ್ಟರೆ ಪ್ರಾರಂಭದಿಂದಲೇ ರಾಮನ ಮಹಿಮೆಯನ್ನು ರಾವಣನಿಗೆ ಹೇಳ್ದಂಗಾಗುತ್ತೆ. ಸೊ ಹಿ ಯೂಸಸ್ ದಿಸ್ ಆಪರ್ಚುನಿಟಿ. ಸೊ ಹಿ ಡಿಡ್ ನಾಟ್, ಅವನು ಏನು ಕೇಳಿದ್ದಾನೆ ಅದ್ರ ಪ್ರಕಾರ ಉತ್ತರ ಕೊಡಲಿಲ್ಲ. ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ, ನೀನು ಕೇಳ್ತಾ ಹೋಗು, ಲಿಸನ್ ಟು ಮೀ, ಸುನು ರಾವಣ, ಕೇಳಿಸ್ಕೊ ಅಂತ ಹೇಳಿ ಅವನ ಎರಡನೇ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ, ಮೈ ಪ್ರಭು ಈಸ್ ದಟ್ ಸುಪ್ರೀಂ ಬೀಯಿಂಗ್, ಜಗದೀಶ್ವರ ಈಸ್ ಮೈ ಪ್ರಭು. ಯಾರ ಬಲವನ್ನು ನಂಬಿ ನೀನು ಧ್ವಂಸ ಮಾಡಿದ್ಯಾ ಅಂತ ಕೇಳ್ತೀಯಲ್ಲ, ಐ ಹ್ಯಾವ್ ಗಾಟ್ ಹಿಸ್ ಪ್ರೊಟೆಕ್ಷನ್. ಯು ಕ್ಯಾನ್ ಡೂ ನಥಿಂಗ್ ಟು ಮೀ, ಯು ಕ್ಯಾನ್ ಡೂ ನಥಿಂಗ್ ಟು ಮೀ ಅನ್ನುವಂತಹದ್ದನ್ನು ನೇರವಾಗಿ ರಾವಣನಿಗೆ ತಿಳಿಸ್ತಾ ಇದ್ದಾನೆ. ಅದಕ್ಕೆ ಹನುಮಂತ
ಅವನು ಬಂಧನದಲ್ಲಿದ್ದರೂ ಕೂಡ ಅವನು ಎಷ್ಟು ನಿರ್ಭೀತನಾಗಿದ್ದ ಅನ್ನೋದನ್ನ ಇಲ್ಲಿ ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು ಸಾವಿರಾರು ಸರ್ಪಗಳ ಮಧ್ಯೆ ಗರುಡ ಇದ್ದಾಗ ಹೇಗೆ ಗರುಡ ಈಸ್ ನಿರ್ಭೀತ, ಹನುಮಂತ ಈಸ್ ಲೈಕ್ ದಟ್, ಹಿ ಈಸ್ ನಿರ್ಭೀತ. ಸಿನ್ಸ್ ಹನುಮಂತ ಈಸ್ ನಿರ್ಭೀತ, ದಟ್ ಈಸ್ ವೈ ಹಿ ಈಸ್ ರಿಪ್ಲೈಯಿಂಗ್ ಲೈಕ್ ದಿಸ್ ಟು ರಾವಣ. ಕೆರೆ ಮಾಡ್ತಾ ಇಲ್ಲ ರಾವಣ, ಬಟ್ ಅವನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ, ಬಹಳ ವಿನಯದಿಂದನೇ ಉತ್ತರ ಕೊಡ್ತಾ ಇದ್ದಾನೆ. ಆ ವಿನಯದಲ್ಲಿ ಹಿ ಈಸ್ ಪ್ರೈಸಿಂಗ್ ಲಾರ್ಡ್ ಜಗದೀಶ್ವರನನ್ನ, ಹಿ ಈಸ್ ಪ್ರೈಸಿಂಗ್. ಸಿ, ಇಫ್ ಅಟ್ ಆಲ್ ಯು ಹ್ಯಾವ್ ಟು ಪ್ರೈಸ್ ದಿ ಲಾರ್ಡ್. ಯು ಹೂ ಆರ್ ಯು ಆಫ್ಟರ್ ಆಲ್? ಸೊ ದಿಸ್ ಈಸ್ ಹೌ ಹನುಮಂತ ಈಸ್ ಗಿವಿಂಗ್ ರಿಪ್ಲೈ ಟು ರಾವಣ. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.